ದಾಟು. ಅಧ್ಯಾಯ 14. ಬೆಂಗಳೂರನ್ನು ಬಿಟ್ಟು ಸತ್ಯ ಊರಿನಲ್ಲೇ ಉಳಿದಳೆಂಬುದನ್ನು ತಿಳಿದಾಗ ಶ್ರೀನಿವಾಸನಿಗೆ ಹೆಚ್ಚು ಆಶ್ಚರ್ಯವೆನಿಸಲಿಲ್ಲ. ಆದರೆ ಊರಿನಲ್ಲಿ ತೋಟದಲ್ಲಿ ಒಬ್ಬಳೇ ವಾಸಿಸುತ್ತಾಳೆ. ಕೂಲಿಯವಳಂತೆ ದುಡಿಯುತ್ತಾಳೆ. ಅವಳ ತಂದೆ ಅರ್ಧ ಆಸ್ತಿ ಮತ್ತು 15,000 ರೂಪಾಯಿಗಳನ್ನು ಅವಳಿಗೆ ಬರೆದಿದ್ದಾರೆ. ಆದರೂ ಅವಳು ಮುಖ ಮೈಗಳನ್ನು ಧೂಳು ಮಾಡಿಕೊಂಡು ಮಣ್ಣಿನಲ್ಲಿ ಕೆಲಸ ಮಾಡುತ್ತಾಳೆ ಎಂಬುದನ್ನು ತಿಳಿದಾಗ ಅವನಿಗೆ ಕಸಿವಿಸಿಯಾಯಿತು. ಜೀವನದಲ್ಲಿ ಆಗಿರುವ ನಿರಾಶೆಗೆ ಹೀಗೆ ಮಾಡುತ್ತಿದ್ದಾಳೆ. ವಿಷಯ ನನಗೆ ತಿಳಿದು ನಾನು ದುಃಖಪಡಲಿ ಎಂದು ಉದ್ದೇಶಪೂರ್ವಕವಾಗಿ ತನ್ನನ್ನು ತಾನು ಈ ದಂಡನೆಗೆ ಗುರಿಮಾಡಿಕೊಂಡಿದ್ದಾಳೆ ಎಂದು ಅವನು ಯೋಚಿಸಿದ. ಹೆಂಡತಿ ಸತ್ತ ನಂತರ ಹೋಗಿ ಅವಳನ್ನು ನೋಡುವ ಯೋಚನೆ ಹಲವು ಸಲ ಬಂತು. ಆದರೆ ಪ್ರಯತ್ನಿಸಿದರೂ ಊರು ಕಡೆ ಹೋಗಲು ಮನಸ್ಸಿನಲ್ಲಿ ಏನೋ ಬಲವಾಗಿ ತಡೆಯುತ್ತಿತ್ತು. ಯಾಕೆ ಹೀಗಾಗುತ್ತಿದೆ ಎಂದು ತನ್ನಲ್ಲಿ ತಾನೇ ಯೋಚಿಸಿಕೊಂಡ. ತಿಳಿಯುತ್ತಿರಲಿಲ್ಲ. ತಾನು ನೋಡುತ್ತಿದ್ದ ಸಿನಿಮಾಗಳ ಹಿನ್ನೆಲೆಯಿಂದ ಆಲೋಚನೆಗೆ ನೆರವು ಪಡೆಯುತ್ತಿದ್ದ. ತಾನು ಅವಳನ್ನು ಪ್ರೀತಿಸುತ್ತಿರುವುದು ನಿಜ. ಈಗ ಹೆಂಡತಿ ಸತ್ತು ತಾನು ಸ್ವತಂತ್ರನಾಗಿರುವುದೂ ನಿಜ. ಆದರೆ ಹೋಗಿ ಅವಳನ್ನು ನೋಡಲು ಏಕೆ ಸಾಧ್ಯವಾಗುತ್ತಿಲ್ಲ? ಒಂದು ದಿನ ಊರಿಗೆ 2 ಮೈಲಿ ಹತ್ತಿರದ ತನಕ ಕಾರು ನಡೆಸಿಕೊಂಡು ಬಂದವನು ಹಿಂತಿರುಗಿ ತುಮಕೂರಿಗೆ ಹೊರಟು ಹೋದ. ತನ್ನ ಮನೆಯಲ್ಲಿ ತಾನು ಇದ್ದು ಬರಬಹುದಿತ್ತು. ಅದೂ ಮಾಡಲಿಲ್ಲ. ಒಂದು ದಿನ ಹೊಳೆಯಿತು, ಅವಳನ್ನು ಕಂಡರೆ ತನಗೆ ಹೆದರಿಕೆ ಹುಟ್ಟಿದೆ. ಈ ಆಲೋಚನೆಯಿಂದ ತನ್ನ ಮೇಲೆ ತನಗೆ ಅಸಹ್ಯವೆನಿಸಿತು. ಸತ್ಯಳ ಬಗೆಗೆ ಸಿಟ್ಟು ಬಂತು, ದ್ವೇಷ ಹುಟ್ಟಿತು. ಆದರೆ ಆ ಸಿಟ್ಟು ದ್ವೇಷಗಳು ಸ್ಥಾಯಿ ಮನೋಭಾವವಾಗಿ ನಿಲ್ಲಲಾರದೆ ಕರಗಿ ಹೋದವು. ಒಂದು ಲೋಟ ಬೀರ್ ಕುಡಿಯುವುದರಲ್ಲಿ ಅವಳ ಮೇಲೆ ಮೊದಲಿನ ಪ್ರೀತಿಯೇ ಹುಟ್ಟಿಬಿಡುತ್ತಿತ್ತು. ಒಂದು ದಿನ ಇನ್ನೊಬ್ಬ ಹುಡುಗಿಯ ಜೊತೆಯಲ್ಲಿ ಅವಳನ್ನು ತುಮಕೂರಿನ ತನ್ನ ಆಫೀಸಿನ ಮುಂದೆ ನೋಡಿದಾಗ ಅವನು ಸಂಭ್ರಮದಿಂದ ಪುಳಕಿತನಾಗಿಬಿಟ್ಟ. ಮೈ ಬೆವೆತು ಹೋಯಿತು. ಭಯವೂ ಬಂತು. ಹಿಂದಿನಿಂದ ಹೋಗಿ ಸತ್ಯ ನಿಂತುಕೋ ಎಂದು ಕೂಗುವ ಮನಸ್ಸು ಬಂತು. ಆದರೆ ಅವಳು ನಿಲ್ಲದಿದ್ದರೆ, ಅಥವಾ ಮುಖವನ್ನು ಗಡಸು ಮಾಡಿಕೊಂಡು ಹಿಂತಿರುಗಿ ದುರುಗುಟ್ಟು ನೋಡಿದರೆ ಎಂಬ ಭಯವಾಯಿತು. ತನ್ನನ್ನು ಕಂಡರೂ ನೋಡದವಳಂತೆ ಹೋದಳಲ್ಲ ಎಂದು ತಿರಸ್ಕಾರ ದ್ವೇಷಗಳು ಉಂಟಾದವು. ಆ ದಿನ ಬೀರ್ ಕುಡಿದ ನಂತರವೂ ಆ ಭಾವವು ಇಳಿಯಲಿಲ್ಲ. ಅವಳೇ ಆದರೆ ತಾನು ಮತ್ತೆ ಮದುವೆಯಾಗುವುದಾಗಿ ತಂದೆಯ ಕೈಲಿ ಹೇಳಿದ ಮರುದಿನ ಊರಿನಿಂದ ಅವನ ಚಿಗಪ್ಪ ಕಾಳೇಗೌಡರು ಬಂದರು. ಸ್ವಂತ ಮಕ್ಕಳಿಲ್ಲದಿದ್ದರಿಂದ ಇವನನ್ನೇ ಮಗನೆಂದು ಭಾವಿಸುತ್ತಿದ್ದ ಅವರಿಗೂ ಇವನಿಗೂ ಅನ್ಯೋನ್ಯವಿತ್ತು. ಅವರು ಹೇಳಿದರು, ಗುಡಿಯ ಹತ್ತಿರ ಊರಿನವರ ಸಭೆ ಸೇರಿತ್ತಂತೆ. ತುಂಬಿದ ಸಭೆಯಲ್ಲಿ ಬಂದು ಅವಳು ಎಲ್ಲರೂ ಬ್ರಾಹ್ಮಣರು, ಶೂದ್ರರೆಂಬುವವರು ಯಾರೂ ಇಲ್ಲ ಎಂದಳಂತೆ. ತನ್ನ ತಂದೆಯೇ ತನಗೆ ಬ್ರಹ್ಮೋಪದೇಶ ಮಾಡಿ ಜನಿವಾರ ಹಾಕಿದ್ದಾರೆಂದು ತೋರಿಸಿದಳಂತೆ. ಅಪ್ಪನಿಗೆ ಹಿಡಿದಿದ್ದ ಹಂಗೆ ಆ ಯಮ್ಮನಿಗೂ ಹುಚ್ಚು ಹಿಡಿದೈತೆ ಎಂದು ಚಿಕ್ಕಪ್ಪ ಹೇಳಿದಾಗ ಶ್ರೀನಿವಾಸನ ಮನಸ್ಸು ಮುದುಡಿ ಹೋಯಿತು. ಹುಚ್ಚು ಹಿಡಿದು ಸತ್ತ ಅಪ್ಪ ವಾಸಿಸುತ್ತಿದ್ದ ತೋಟದಲ್ಲಿ ಇವಳು ಒಬ್ಬಳೇ ಯಾಕಿದ್ದಾಳೆ? ಹುಚ್ಚು ಹಿಡಿಯದೆ ಇನ್ನೇನಾಗುತ್ತೆ? ಊರೊಳಗಿರಬಾರದೆ ಎಂದುಕೊಂಡ. ಆದರೆ ಹುಚ್ಚಿನಲ್ಲಿ ಹೇಳಿದ್ದ ಅವಳ ಮಾತಿನಲ್ಲಿ ಒಂದು ಹೊಸ ತಿರುವು ಅವನಿಗೆ ಕಾಣುತ್ತಿತ್ತು. ಜೊತೆಯಲ್ಲಿ ಓದುತ್ತಿದ್ದಾಗ ಜಾತಿಗಳ ವ್ಯತ್ಯಾಸವೇ ಸುಳ್ಳು ಎಂದು ಇಬ್ಬರೂ ಮಾತನಾಡಿಕೊಳ್ಳುತ್ತಿದ್ದರು. ಎಲ್ಲರೂ ಒಂದೇ ಎಂಬ ಮಟ್ಟಿಗೆ ಅವರ ವಿಚಾರ ನಿಲ್ಲುತ್ತಿತ್ತು. ಎಲ್ಲ ಒಂದೇ ಆದರೆ ಒಂದು ಧರ್ಮ ಅಥವಾ ಆಚಾರ ಯಾವುದು ಎಂಬ ಬಗೆಗೆ ಅವನು ಯಾವತ್ತೂ ಯೋಚಿಸಿರಲಿಲ್ಲ. ಅವಳೂ ಆಡಿರಲಿಲ್ಲ. ಆ ಪ್ರಶ್ನೆಯೇ ಎದ್ದಿರಲಿಲ್ಲ. ಈಗ ಅವಳು ಎಲ್ಲರೂ ಬ್ರಾಹ್ಮಣರೇ ಎನ್ನುತ್ತಿದ್ದಾಳೆ. ಅಂದರೆ ಏನು? ಅವನ ವಿಚಾರ ಮುಂದೆ ಓಡಲಿಲ್ಲ. ತಾನೇ ಸ್ವತಃ ಜನಿವಾರ ಹಾಕ್ತೀನಿ, ಹಾಕುವ ಅಧಿಕಾರ ತನಗಿದೆ ಅಂತಳಂತಲ್ಲ. ಅಂದರೆ ಅವಳೇನು ಗುರುಪಟ್ಟಕ್ಕೆ ಏರಿದಳೆ? ಚಿಗಪ್ಪ ಅನ್ನುವ ಹಾಗೆ ಅವರ ಅಪ್ಪನ ದೆವ್ವ ಹಿಡಿದಿದೆಯೇ? ದೆವ್ವ ಅನ್ನುವುದು ನಿಜವೇ? ಈ ಹಲವಾರು ಪ್ರಶ್ನೆಗಳು ತಲೆಯನ್ನು ಮುತ್ತುತ್ತಿದ್ದವು. ಅವುಗಳಿಂದ ಬಿಡಿಸಿಕೊಳ್ಳಲು ಬೀರ್ ಶೀಶೆ ತೆಗೆದ. ತಮ್ಮಯ್ಯ, ಇದೆಲ್ಲಿ ಕಲ್ತೆ ಹಾಳಾದ ಸುಳೆ ಮಗಂದ? ಚಿಗಪ್ಪ ಬುದ್ಧಿ ಹೇಳಿದ. ಬೀರ್ನಿಂದ ಏನೂ ಆಗಾಕಿಲ್ಲ, ನೀನೊಂದಿಷ್ಟು ತಗಂಡು ನೋಡು ಬೇಕಾದ್ರೆ, ಮಗ ಬಲವಂತ ಮಾಡಿದ. ಚಿಗಪ್ಪನಿಗೆ ಕುಡಿಯುವಾಗ ಕಹಿ ಕಹಿ ವಗಚೆನಿಸಿದರೂ, ಗಬ್ಬು ವಾಸನೆ ಬಡಿದರೂ ಕುಡಿದ ಮೇಲೆ ತೀರಾ ಕೆಟ್ಟದ್ದಲ್ಲವೆನಿಸಿತು.
ಸುಮಾರು 20 ದಿನ ಕಳೆದಿತ್ತು. ಒಂದು ದಿನ ಬೆಳಗ್ಗೆ 10 ಗಂಟೆಯ ಹೊತ್ತಿನಲ್ಲಿ ತನ್ನ ಅಪ್ಪ ಅಮ್ಮ ಇಬ್ಬರೂ ಬಂದರು. ಅಪ್ಪ ಎಂದರು, ಅವಳು ಒಪ್ಕೊಂಡಿದ್ದಾಳೆ, ನೀನು ಹೋಗಿ ಮುಂದಿನ ಮಾತಾಡಪ್ಪ. ಅವನಿಗೆ ತಕ್ಷಣ ನಂಬುವುದಕ್ಕೆ ಆಗಲಿಲ್ಲ. ಅವಳಿಗೆ ಹುಚ್ಚು ಹಿಡಿದಿಲ್ವಾ ಅವರ ತಂದೆಗೆ ಆಗಿದ್ದ ಹಂಗೆ? ಯಾರೋ ನಿಂಗೆ ಹೇಳ್ದೋರು? ಕಾಳಚಿಗಪ್ಪ. ಸುಳ್ಳು ಸುಳ್ಳು, ನಾನು ಹೋಗಿ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದೀನಿ. ಅವಳು ಒಪ್ಪಿಕೊಂಡಿರುವಾಗ ನಾನು ಹೋಗಿ ಮಾತನಾಡುವುದೇನಿದೆ ಎಂದು ಯೋಚಿಸಿದ ಶ್ರೀನಿವಾಸ ಎಂದ, ನಾನು ಹೋಗೋದೇನು ಬೇಡ, ನೀವು ಮದುವೆ ಗೊತ್ತು ಮಾಡಿ. ನೀನು ಹೋಗಿ ಗೊತ್ತಾಗೋ ತನಕ ಮದುವೆ ಗೊತ್ತಾಗುಲ್ಲ. ಒಪ್ಕೊಂಡಿದ್ದಾಳೆ ಅಂತೀರಿ? ಒಂದು ಸಲ ಬಿಟ್ಟು ಬ್ಯಾರೆ ಮದುವೆಯಾಗಿ ಈಗ ಮತ್ತೆ ಕೇಳಕ್ಕೆ ಹೋದ್ರೆ ಅವಳಿಗೂ ಬೇಜಾರಾಗಿರೋಲ್ವಾ? ನೀನು ಹೋಗೊತ್ತು ಒಂದಿಷ್ಟು ಬೈತಾಳೆ ಅಂತ ಕಾಣಿಸುತ್ತೆ. ಸಮಾಧಾನ ಹೇಳು. ಅದು ನಿಮ್ಮ ಗಂಡ ಹೆಂಡಿರ ಪ್ರೀತಿ ಜಗಳ. ಆದರೆ ಧಾರೆಯಾಗಿ ಅವಳು ತನ್ನ ಹೆಂಡತಿಯಾಗುವ ತನಕ ಹೋಗಿ ಅವಳೊಡನೆ ಮಾತನಾಡಲು ಶ್ರೀನಿವಾಸನಿಗೆ ಅಂಜಿಕೆ ಕಡಿಮೆಯಾಗಲಿಲ್ಲ. ಅವನ ತಂದೆ ತಾಯಿ ಬೆಂಗಳೂರಿಗೆ ಹೋದರು. ಅವನು 3 ದಿನ ಹೆಣಗಿದ. ಅವಳು ಮದುವೆಗೆ ಒಪ್ಪಿದ್ದಾಳೆ ಎಂಬ ತಂದೆಯ ಮಾತು ಅವನಲ್ಲಿ ಉತ್ಸಾಹ ಮತ್ತು ಆಶಾಭಾವನೆಯನ್ನು ಹುಟ್ಟಿಸಿತ್ತು. ಅಂತೂ ತಾನು ಹೋಗಿ ಅವಳನ್ನು ಕಾಣಲೇಬೇಕು, ಬೈದರೆ ಬೈಸಿಕೊಳ್ಳಬೇಕು, ತಪ್ಪು ತನ್ನಿಂದಲೇ ಆಗಿದೆ ಎಂದುಕೊಂಡ. ದೇವರ ಮುಂದೆ ನಿಂತು ಮಂಗಳಾರತಿ ಮಾಡಿಸುವಾಗ ಅನ್ನಿಸಿದ್ದಂತೆ ತಾನು ನಡೆದ. ತನ್ನದು ಪೂರ್ತಿ ತಪ್ಪು ಹೇಗಾಯಿತು ಎಂಬ ಸಮಜಾಯಿಷಿಯೂ ಹುಟ್ಟಿತು. ಹಾಗಾದರೆ ಅವಳನ್ನು ಹೀಗೆ ಮಾಡಿಕೊಳ್ಳುವುದು ತಪ್ಪಲ್ಲವೇ ಎಂಬ ಅನುಮಾನ ಬಂತು. ಇದು ತಪ್ಪಲ್ಲವೆಂದು ಈಗ ಅಂತರಂಗವು ಖಂಡಿತವಾಗಿ ಹೇಳುತ್ತಿದೆ. ಬುದ್ಧಿ ಮಾತ್ರ ಅನುಮಾನವನ್ನು ಅಡ್ಡ ನಿಲ್ಲಿಸುತ್ತಿದೆ. ನನಗೆ ಆಗ ಹೀಗಾಯಿತು, ತಿಳಿಯಲಿಲ್ಲ, ನಿನ್ನಲ್ಲಿ ಮುಚ್ಚು ಮಾಡಲಿಲ್ಲ, ಈಗ ನೀನೇ ತಿಳುವಳಿಕೆ ಹೇಳು ಎಂದು ಎಲ್ಲವನ್ನೂ ಅವಳ ಮೇಲೆಯೇ ಹಾಕಬೇಕು. ಅವಳು ಹೇಳಿದಂತೆಯೇ ಕೇಳಬೇಕು. ಬುದ್ಧಿಯಲ್ಲಿ ಧೈರ್ಯದಲ್ಲಿ ಹಿಡಿದದ್ದನ್ನು ಬಿಡದೆ ಮಾಡುವ ತಾಳ್ಮೆ ಮತ್ತು ಸಾಹಸದಲ್ಲಿ ಅವಳು ನನಗಿಂತ ಮೇಲಿನವಳು. ಅವಳಿಗೆ ಎಲ್ಲವನ್ನೂ ಒಪ್ಪಿಸಿಕೊಂಡು ಬಿಡಬೇಕು, ಪ್ರತಿಮಾತಿಲ್ಲದೆ ನಡೆಯಬೇಕು ಎಂಬ ಸಂಪೂರ್ಣ ಆತ್ಮ ಸಮರ್ಪಣಾ ಭಾವದಲ್ಲಿ ಅವನು ಮೈಮರೆತು ಬಿಟ್ಟ. ಊರೊಳಕ್ಕೆ ಹೋಗಿ ಅಜ್ಜನನ್ನು ನೋಡದೆ ಗಾಡಿಯ ಜಾಡಿನಲ್ಲಿ ಕಾರು ನಡೆಸಿಕೊಂಡು ಹೊಳೆಬಾಗಿಲ ಹತ್ತಿರ ನಿಲ್ಲಿಸಿ ಬೆಳಗ್ಗೆ 10:30 ಗಂಟೆಯ ಹೊತ್ತಿನಲ್ಲಿ ಅವನು ತೋಟದೊಳಗೆ ಬಂದಾಗ ಎಲ್ಲವೂ ಹೊಸದಾಗಿ ಕಾಣಿಸಿತು. ಈ ತೋಟವನ್ನು ಬಹಳ ಹಿಂದೆ ನೋಡಿದ್ದ ನೆನಪು. ಈಗ 2 ಸಣ್ಣ ಮನೆಗಳು ಎದ್ದಿವೆ. ಅವುಗಳಲ್ಲಿ ವಾಸದ್ದು ಯಾವುದೆಂಬುದನ್ನು ಅಂದಾಜಿನಿಂದ ಗುರುತಿಸಿ ಬಾಗಿಲ ಮುಂದೆ ಬಂದು ನಿಂತಾಗ ಒಳಗೆ ಹವನದ ಅಗ್ನಿ ಆಗತಾನೇ ನಂದುತ್ತಿದ್ದುದು ಕಾಣಿಸಿತು. ಒಂದು ಮಂದಲಿಗೆಯ ಮೇಲೆ ಕೂತು ಗೋಡೆ ಒರಗಿಕೊಂಡು ಒಬ್ಬ ಹುಡುಗಿ ಬಿಳಿ ಕಾಗದದ ಮೇಲೆ ಏನೋ ಬರೆಯುತ್ತಿದ್ದಳು. ತೆಳು ಹಳದಿಯ ಸೀರೆಯುಟ್ಟು ಅದೇ ಬಣ್ಣದ ಬ್ಲೌಸ್ ತೊಟ್ಟು ಎಡಕ್ಕೆ ಬೈತಲೆ ತೆಗೆದು ಬಾಚಿದ ತಲೆಗೆ ಮಲ್ಲಿಗೆಯ ಹೂವು ಮುಡಿದಿದ್ದ ಅವಳು ಹಣೆಗೆ ಗುಲಾಲು ಕುಂಕುಮವಿಟ್ಟು ಅದರ ಕೆಳಗೆ ವಿಭೂತಿಯಂತಹ ಬೂದಿಯನ್ನು ಹಚ್ಚಿಕೊಂಡಿದ್ದಳು. ಇವಳನ್ನು ತಾನು ಎಲ್ಲಿಯೋ ನೋಡಿರುವಂತೆ ಅವನಿಗೆ ಎನಿಸುವುದರೊಳಗೆ ಅವಳೇ ಇವನ ಗುರುತು ಹಿಡಿದವಳಂತೆ ಎದ್ದು ನಿಂತಳು. ಸತ್ಯಭಾಮ ಅವರು ಇರೋದು ಇಲ್ಲೇನಾ? ಅವನು ಕೇಳಿದ. ಸಾಮಾನು ತರೋಕ್ಕೆ ಅಂತ ಅರ್ಧ ಗಂಟೆಯಲ್ಲಿ ಊರೊಳಕ್ಕೆ ಹೋದರು. 10-15 ನಿಮಿಷದಲ್ಲಿ ಬರ್ತಾರೆ, ಕೂತ್ಕಳಿ. ಅವನು ಒಳಗೆ ಬಂದು ಚಾಪೆಯ ಮೇಲೆ ಕುಳಿತ. ಆ ಹುಡುಗಿ ಅಡುಗೆಯ ಕೋಣೆಗೆ ಹೋಗಿ ಒಲೆಯ ಮೇಲೆ ಬೇಯುತ್ತಿದ್ದ ಪಾತ್ರೆಯ ಬಾಯಿ ತೆಗೆದು ಏನೋ ನೋಡಿದಳು. ಅನಂತರ ಸಂಕೋಚದಿಂದಲೆಂಬಂತೆ ಅಡುಗೆಯ ಕೋಣೆಯ ಬಾಗಿಲು ಹಾಕಿಕೊಂಡಳು. ಇವಳನ್ನು ಎಲ್ಲಿ ನೋಡಿದ್ದೇನೆ ಎಂದು ನೆನಪು ಕೆದಕಿಕೊಳ್ಳುತ್ತಾ ಅವನು ಮನೆಯನ್ನೊಮ್ಮೆ ನೋಡಿದ. ಎದುರು ಭಾಗದಲ್ಲಿ ಒಂದು ಕೋಣೆಯಿತ್ತು. ಅಡುಗೆ ಮನೆ ಸಣ್ಣದು. ಅದಕ್ಕೆ ಹೊಂದಿದಂತೆ ಒಳಭಾಗದಲ್ಲಿ ಒಂದು ಉಗ್ರಾಣವಿರುವಂತಿತ್ತು. ನೆನಪಾಯಿತು, ಆವತ್ತು ತುಮಕೂರಿನಲ್ಲಿ ಇವಳ ಜೊತೆ ಹೋಗುತ್ತಿದ್ದವಳು ಈ ಹುಡುಗಿಯೇ ಇರಬೇಕು ಎಂದುಕೊಂಡ. ಅವಳು ಒಂದು ಬಿಂದಿಗೆ ಹಿಡಿದು ಇವನು ಕೂತಿದ್ದ ಅಂಗಳದ ಮೂಲಕ ಹೊರಗೆ ಹೋದಳು. 1 ನಿಮಿಷದಲ್ಲಿ ಕೊಳದಿಂದ ನೀರು ತುಂಬಿಕೊಂಡು ಮತ್ತೆ ಒಳಗೆ ಹೋಗುವಾಗ ಅವನು ಕೇಳಿದ, ನೀವ್ಯಾರು ಗೊತ್ತಾಗಲಿಲ್ಲ. ಅಡುಗೆ ಕೋಣೆಯ ಒಳಗಿನಿಂದ ಅವಳು ಉತ್ತರ ಕೊಟ್ಟಳು, ಬೆಟ್ಟಯ್ಯನೋರ್ ಡಾಟರ್. ತಿಳಿಯಿತು,
ಈ ಹುಡುಗಿ ಈಗ ಬೆಂಗಳೂರಿನಲ್ಲಿ ಕಾಲೇಜ್ ಓದುತ್ತಿದ್ದಾಳಂತೆ. ಹೆಸರು ಮೀರಾ. ಮತ್ತೆ ಏನೂ ಕೇಳುವ ಮನಸ್ಸಾಗಲಿಲ್ಲ. ಅವಳು ತಾನು ಬರೆಯುತ್ತಿದ್ದ ಕಾಗದ ಪೆನ್ನನ್ನು ಅಲ್ಲೇ ಬಿಟ್ಟು ಒಳಗೆ ಹೋಗಿದ್ದಳು. ಅವನು ಕಾಗದವನ್ನು ಕೈಗೆ ತೆಗೆದುಕೊಂಡು ನೋಡಿದ. ಸತ್ಯಳ ಅಕ್ಷರದ ಹಾಳೆಗಳನ್ನು ಅವಳು ದುಂಡಾದ ಅಕ್ಷರದಲ್ಲಿ ಬರೆಯುತ್ತಿದ್ದಳು. 116 ಎಂದು ಪುಟ ಸಂಖ್ಯೆ ಹಾಕಿತ್ತು. ಬಲಪ್ರಯೋಗವಿಲ್ಲದೆ, ಸಂಘಟಿತ ಶಕ್ತಿಯಿಲ್ಲದೆ ನಿಮ್ನ ವರ್ಗದವರು ಉಳಿದವರ ಸರಿಸಮನಾಗಲು ಸಾಧ್ಯವೇ ಇಲ್ಲ. ಆದರೆ ಬಲೋಪ್ರಯೋಗವು ಪುಂಡತನವಾಗಬಾರದು, ಸಂಘಟಿತ ಚಟುವಟಿಕೆಯಾಗಬೇಕು. ಅಸೆಂಬ್ಲಿಯಲ್ಲಿ, ಚುನಾವಣೆಯಲ್ಲಿ, ವ್ಯಾಪಾರೋದ್ಯಮದಲ್ಲಿ, ದೇವಾಲಯ ಮೊದಲಾದ ಧಾರ್ಮಿಕ ಸಂಸ್ಥೆಗಳಲ್ಲಿ ತಮ್ಮ ಪಾಲನ್ನು ದೊರಕಿಸಲು ಸತತವಾಗಿ ಚಳವಳಿ ಹೂಡಬೇಕು. ಚಳವಳಿಯ ಪರಿಕ್ರಮದಲ್ಲಿ ಇತರ ಜಾತಿಯವರು ಗೂಂಡಾಗಿರಿ ಮಾಡಬಹುದು. ಅದನ್ನು ತಡೆದು ಪ್ರತಿರೋಧಿಸುವ ಗೂಂಡಾಗಿರಿಯೂ ನಿಮ್ನ ವರ್ಗದಲ್ಲಿರಬೇಕು. ಶಕ್ತಿ ಸಂಚಯ ಮತ್ತು ಅದನ್ನು ವಿವೇಚನೆಯಿಂದ ಉಪಯೋಗಿಸುವ ಗುಣಗಳಿದ್ದರೆ ನಮ್ಮ ತಲೆಮಾರಿನಲ್ಲೇ ನಾವು ಗೌರವದಿಂದ ಬಾಳಬಹುದು. ಏನು ಪುಸ್ತಕ ಬರೆಯುತ್ತಿದ್ದಾಳೆಯೋ ಇವಳು, ಅಥವಾ ಯಾರಿಗಾದರೂ ಭಾರೀ ಭಾಷಣ ಬರೆದುಕೊಡುತ್ತಿದ್ದಾಳೆಯೋ ಎನಿಸಿತು. ತಕ್ಷಣ ಮೋಹನದಾಸನ ನೆನಪಾಯಿತು. ಅವನ ವಿಚಾರ ಚಟುವಟಿಕೆಗಳು ತನಗೂ ತಿಳಿದಿದ್ದುವು. ಅವನಿಗೂ ಇವಳಿಗೂ ಪರಿಚಯವಾಗಿ ಅವನಿಗೋಸ್ಕರ ಇವಳು ಬರೆಯುತ್ತಿದ್ದಾಳೆಯೇ ಎಂಬ ಅನುಮಾನ ಬಂತು. ಅಷ್ಟರಲ್ಲಿ ಸತ್ಯ ಹಿಂತಿರುಗಿದಳು. ತಲೆಯ ಮೇಲೆ ಸಿಂಬಿ ಇಟ್ಟುಕೊಂಡು ಸುಮಾರು ಅರ್ಧ ಗೋಣಿ ಚೀಲದ ಹೊರೆ ಹೊತ್ತಿದ್ದಾಳೆ. ಕೈಯಲ್ಲಿ ಒಂದು ಸಣ್ಣ ಚೀಲ. ಮುಖ ಬೆವೆತಿದೆ. ಭುಜವೆಲ್ಲ ಬೆವರಿನಿಂದ ಒದ್ದೆಯಾಗಿ ರವಿಕೆಯ ತೋಳು ನೆನೆದಿದೆ. ರೈತ ಹೆಂಗಸಿನಂತೆ ಕಾಣುತ್ತಿದ್ದಾಳೆ. ಮೀರಾ, ಇದನ್ನ ಇಳಿಸ್ಕೋಬಾ ಎಂದಳು. ಅಡುಗೆಯ ಮನೆಯಿಂದ ಓಡಿ ಬಂದು ಮೀರಾ 2 ಕೈಗಳನ್ನು ಎತ್ತಿಕೊಂಡು ಹೊರೆಯನ್ನು ಇಳುಕಿದಳು. ಇವನನ್ನು ಕಂಡು ಮನಸ್ಸು ವಿಚಲಿತವಾಗಿದ್ದರೂ ಸತ್ಯ ಒಂದು ನಿಮಿಷದಲ್ಲಿ ತನ್ನನ್ನು ತಾನು ಸುಧಾರಿಸಿಕೊಂಡು ಕೇಳಿದಳು. ಬಾಗಿಲು ಹತ್ತಿರ ಕಾರು ಕಾಣಿಸಿತು. ನಿಮ್ಮ ತಂದೆಯದಿರಬಹುದು ಅಂತಿದ್ದೆ. ಎಷ್ಟು ಹೊತ್ತಾಯಿತು ಬಂದು? ಅವನು ಹ್ಞೂ ಎಂದ. ತನ್ನ ಉತ್ತರ ಅಸಂಬದ್ಧವೆಂದು ಅವನಿಗೆ ತಿಳಿಯಲಿಲ್ಲ. ಸತ್ಯ ಮತ್ತೆ ಕೇಳಿದಳು. ಮೀರಾ ಒಳಗೆ ಹೋದಳು. 1 ನಿಮಿಷದ ನಂತರ ಸತ್ಯಳನ್ನು ಒಳಗೆ ಕರೆದು ಹೇಳಿದಳು, ನಂಗೆ ಹೊತ್ತಾಗುತ್ತೆ, ಮನೆಗೆ ಹೋಗ್ತೀನಿ. ಇಲ್ಲೇ ಊಟ ಮಾಡ್ತೀನಿ ಅಂತಿದ್ದೆ, ಈಗ ಹಾಗೆ ಹೋಗ್ತೀನಿ ಅಂತೀಯಲ್ಲ? ಇಲ್ಲ, ಮನೆಯಲ್ಲಿ ಕೆಲಸವಿದೆ. ಅವನು ಬಂದಿದ್ದಾನೆ ಅಂತ ಸಂಕೋಚವೇನು? ನಡಿ, ಹೊರಗೆ ಬಂದು ಕೂತ್ಕೋ. ಮೀರಾ ಹೊರಗೆ ಬರಲಿಲ್ಲ. ತಾನು ಹೋಗುವುದಾಗಿ ಸಣ್ಣ ಧ್ವನಿಯಲ್ಲೇ ಹಠ ಹಿಡಿದಳು. ಸತ್ಯ ಮತ್ತು ಶ್ರೀನಿವಾಸರ ಸಂಬಂಧ ಅವಳಿಗೆ ಗೊತ್ತು. ಇವರಿಬ್ಬರಿಗೂ ಮದುವೆ ಮಾಡಿಸಲು ಮಂತ್ರಿಗಳು, ದೊಡ್ಡ ಪಟೇಲರು ಪ್ರಯತ್ನಿಸಿರುವುದು, ಅದಕ್ಕಾಗಿಯೇ ಅಮ್ಮನ ಹಬ್ಬ ಮಾಡಿಸಿದುದು ಎಲ್ಲವೂ ಅವಳಿಗೆ ಗೊತ್ತು. ಸತ್ಯ ಎಷ್ಟು ಹೇಳಿದರೂ ಅವಳು ನಿಲ್ಲಲಿಲ್ಲ. ಮನೆಯಲ್ಲಿ ಈ ದಿನ ಬರೆದು ಮುಗಿಸುವುದಾಗಿ ಕಾಗದ ರಟ್ಟುಗಳನ್ನು ಜೋಡಿಸಿ ಒಂದು ಕೈಚೀಲಕ್ಕೆ ಹಾಕಿಕೊಂಡು ಶ್ರೀನಿವಾಸನಿಗೆ ನಮಸ್ತೆ ಹೇಳಿ ಹೊರಟು ಹೋದಳು. ಶ್ರೀನಿವಾಸ ಮಂಕು ಹಿಡಿದವನಂತೆ ಗೋಡೆ ನೋಡುತ್ತಾ ಕುಳಿತಿದ್ದ. ಮುಖ ಮತ್ತು ಕೈಗಳನ್ನು ಸೆರಗಿನಿಂದ ಒರೆಸಿಕೊಂಡು ಸತ್ಯ ಕೇಳಿದಳು, ತುಂಬ ಸಿನಿಮಾ ನೋಡ್ತೀಯಂತೆ, ಬೀರ್ ಕುಡಿತೀಯಂತೆ, ಈ ಮಟ್ಟಕ್ಕೆ ಇಳಿಬೇಕೇ ನೀನು? ಅವನು ಉತ್ತರ ಹೇಳಲಿಲ್ಲ. ಸುಮ್ಮನೆ ಹ್ಞೂ ಎಂದ. ನಾನು ದೇವದಾಸ ಸಿನಿಮಾ ನೋಡಿಲ್ಲ, ನಿಂಗೆ ಗೊತ್ತಲ್ಲ, ನನಗೆ ಸಿನಿಮಾ ಕಂಡ್ರೆ ಆಗೋಲ್ಲ. ಆ ಕಾದಂಬರಿ ಓದಿದ್ದೀನಿ. ಶ್ರೀಮಂತರ ಮಗ, ಕುಡಿದು ಬೇಕಾದ್ದು ಮಾಡಿದ. ಕಷ್ಟಪಟ್ಟು ದುಡಿದು ತಿನ್ನಬೇಕಾದ ಪರಿಸ್ಥಿತಿ ಇದ್ದಿದ್ದರೆ ಕೂಲಿಗೋ ಆಫೀಸಿಗೋ ಹೋಗ್ತಿದ್ದ. 6 ತಿಂಗಳಿನಲ್ಲಿ ಮನಸ್ಸು ಹದಕ್ಕೆ ಬರ್ತಿತ್ತು. ಅವನು ಈಗಲೂ ಮಾತನಾಡಲಿಲ್ಲ. ಅವಳೇ ಎಂದಳು, ಈ ವಯಸ್ಸಿನಲ್ಲಿ ನೀನು ಹೀಗೆ ಕಾಣಬಾರದು. ಮುಖದ ಮೇಲೆ ರೋಗಕಳೆ ಇದ್ದ ಹಾಗಿದೆ. ನನ್ನ ನೋಡು, ಸಸಿಗೆ ನೀರು ಹೊಯ್ತೀನಿ, ಕೆರೇಲಿ ಗಾಡಿಗೆ ಗೋಡು ತುಂಬ್ತೀನಿ, ಬಿಸಿಲಿನಲ್ಲಿ ತಿರುಗ್ತೀನಿ. ಬಣ್ಣ ಮೊದಲಿಗಿಂತ ಕಪ್ಪಾಗಿದೆ, ಆದರೆ ಶರೀರ ಆರೋಗ್ಯವಾಗಿದೆ. ನೀನ್ಯಾಕೆ ಹಾಗೆ ಇರಬಾರದು? ಅವನು ಸುಮ್ಮನೆ ಕುಳಿತಿದ್ದ. ಯಾಕೆ ಮೌನವ್ರತ ಮಾಡ್ತೀಯ? ಮಾತಾಡು. ಯಾರೂ ಮಾಡದ ತಪ್ಪು ನೀನು ಮಾಡಿಲ್ಲ. ಕೊನೆಯ ಮಾತನ್ನು ಕೇಳಿ ಅವನಿಗೆ ಧೈರ್ಯ ಹುಟ್ಟಿತು. ಏನು ಹೇಳಬೇಕೆಂಬುದು ತಿಳಿಯದಿದ್ದರೂ ಮಾತನಾಡುವ ಸಾಹಸವು ಫಲಪ್ರದಾಯವಾಯಿತು. ಸತ್ಯ, ಏನು ಬೇಕಾದರೂ ಬೈ,
ಬೈಯುವ ಅಧಿಕಾರ ನಿನಗಿದೆ. ನಾನು ಪಾಪಿ, ಅಪರಾಧಿ, ದೋಷಿ ಎಂದು ಎದ್ದು ಹತ್ತಿರ ಬಂದು ಕೈ ಹಿಡಿದುಕೊಂಡು ನೆಲಕ್ಕೆ ಮಂಡಿಯೂರಿ ಕುಳಿತ. ಅವಳು ತನ್ನ ಕೈಯನ್ನು ಬಿಡಿಸಿಕೊಳ್ಳಲಿಲ್ಲ, ಹಿಂದೆ ಸರಿಯಲಿಲ್ಲ. ಒಂದು ಸಲ ಅವನ ಕೈಯನ್ನು ಹಿಸುಕಿದಳು. ಅದರಲ್ಲಿ ಅವನಿಗೆ ಅಭಯ ಮತ್ತು ಸ್ವೀಕಾರದ ಅರ್ಥ ಕಾಣಿಸಿತು. ಅವಳು ಎಂದಳು, ನಿನ್ನ ಕೈ ನೋಡು, ಎಷ್ಟು ಮೃದುವಾಗಿದೆ. ನಿಂಗೆ ಗೊತ್ತಿಲ್ಲವೇ, ನನ್ನ ಹೃದಯ ಯಾವತ್ತೂ ಕಠಿಣವಾಗಿಲ್ಲ. ಅದಕ್ಕೆ ಎಷ್ಟು ನೋವು ಅನುಭವಿಸಿದ್ದೀನಿ ಅಂತ. ಅದ ವರ್ಣಿಸೋಕ್ಕೆ ಯಾವ ಕವಿಗೂ ಎಂಬ ಅವನ ಮಾತನ್ನು ಅರ್ಧಕ್ಕೆ ತಡೆದು ಹೇಳಿದಳು, ನಾನು ಹೇಳ್ತಿರೋದು ಅದಲ್ಲ. ನಿನ್ನ ಕೈ ಎಷ್ಟು ಮೃದುವಾಗಿದೆ ಅಂದರೆ ಬರೀ ಕಾರಿನ ಚಕ್ರ ತಿರುಗಿಸ್ತೀಯ. ಗುದ್ದಲಿ ಹಾರೆ ಹಿಡಿದು ಕೆಲಸ ಮಾಡಿದ್ದರೆ ಕೈ ಒರಟಾಗಿರ್ತಿತ್ತು ಅಂತ. ತುಂಬ ಸಿನಿಮಾ ನೋಡ್ತೀಯ, ಹೃದಯ ಕಠಿಣ, ಕವಿ, ವರ್ಣನೆ ಅಂತ ಮಾತಾಡ್ತೀಯ. ನನಗೆ ಅದೆಲ್ಲ ತಿಳಿಯೋದೂ ಇಲ್ಲ, ನಾನು ಹಾಗೆ ಯೋಚನೆನೂ ಮಾಡೋಲ್ಲ. ಶ್ರೀನಿವಾಸನಿಗೆ ಚೈತನ್ಯ ಭಂಗವಾಯಿತು. ಅವಳ ತೋಳುಗಳನ್ನು ಹಿಡಿದು ತನ್ನ ಮುಖವನ್ನೆತ್ತಿ ಅವಳನ್ನು ನೋಡುತ್ತಾ, ನನ್ನ ಎಷ್ಟು ಅಂತ ಚುಚ್ಚುತ್ತೀಯ ನೀನು ಎನ್ನುವಾಗ ಅವನ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು. ಅರ್ಧ ನಿಮಿಷದಲ್ಲಿ ಹೆಂಗಸಿನಂತೆ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದ. ಸತ್ಯಳಿಗೂ ಕಸಿವಿಸಿಯಾಯಿತು. ಅವಳ ಕಣ್ಣು ಒದ್ದೆಯಾಯಿತು. ಕೈ ಹಿಡಿದು, ಏಳು, ಎದ್ದು ಸರಿಯಾಗಿ ಕೂತ್ಕೋ, ನಿನ್ನ ಚುಚ್ಚಬೇಕು ಅಂತ ನಾನು ಅನ್ನಲಿಲ್ಲ ಎಂದು ಅವನನ್ನು ಎಬ್ಬಿಸಿ ಗೋಡೆಯ ಹತ್ತಿರ ಕೂರಿಸಿ ತಾನು ಅಡುಗೆಯ ಮನೆಗೆ ಹೋದಳು. ಒಲೆಯ ಮೇಲೆ ಆಗುತ್ತಿದ್ದ ಅಡುಗೆಯ ಪಾತ್ರೆಯ ಮುಚ್ಚುಳ ತೆಗೆದು ನೋಡಿದಳು. ಅನ್ನ ಆಗಿತ್ತು, ಸಾರು ಕುದಿದಿತ್ತು. ಒಳಗಿನಿಂದ ಹೇಳಿದಳು, ಕೊಳದ ದಡದಲ್ಲಿ ಬಕೀಟು ಇಟ್ಟಿದೆ, ಅದರಲ್ಲಿ ನೀರು ತಗೊಂಡು ತೆಂಗಿನ ಮರದ ಕೆಳಗೆ ಹಾಕಿರೋ ಕಲ್ಲು ಚಪ್ಪಡಿ ಹತ್ತಿರ ಕೈಕಾಲು ತೊಳೆದುಕೊಂಡು ಬಾ, ಊಟಕ್ಕೆ ಬಡಿಸ್ತೀನಿ. ಶ್ರೀನಿವಾಸ ಹೋಗಿ ಕೈಕಾಲು ತೊಳೆದು ಬಂದ. ಅವಳು ಅವನಿಗೆ ತಟ್ಟೆ ಹಾಕಿದಳು. ನೀನು? ಅವನು ಕೇಳಿದ. ನೀನು ಮೊದಲು ಮಾಡು, ಆಮೇಲೆ ನನ್ನದು. ಜೊತೆಲೇ ಮಾಡೋಣ. ಅಡುಗೆ ಮನೆಯ ಹೊರಬಾಗಿಲಿನಲ್ಲಿ ಅನ್ನ, ಸಾರು, ಮೊಸರುಗಳ ಪಾತ್ರೆ, ತುಪ್ಪದ ಜಾಡಿ, ನೀರಿನ ಚೊಂಬುಗಳನ್ನು ಇಟ್ಟುಕೊಂಡು ಇಬ್ಬರೂ ಕುಳಿತರು. ಸತ್ಯ ಬಡಿಸಿದಳು. ಒಂದು ತುತ್ತು ಅನ್ನವನ್ನು ಬಾಯಿಗೆ ಇಟ್ಟುಕೊಂಡು ಅವನು ಕೇಳಿದ, ದಿನ ಹೋಮ ಮಾಡ್ತೀಯಾ? ಮೊದಲು ಮಾಡ್ತಿರ್ಲಿಲ್ಲ, ಈಗ 20 ದಿನದಿಂದ ಮಾಡ್ತಿದ್ದೀನಿ. ಜನಿವಾರ ಹಾಕ್ಕೊಂಡಿದೀಯಂತೆ. ನನ್ನ ವಿಷಯ ಯಾರ ಕೈಲಿ ವಿಚಾರಿಸ್ತಿದ್ದೆ? ಮೊದಲು ಇದರಲ್ಲೆಲ್ಲ ನಂಬಿಕೆಯೂ ಇಲ್ಲ ಅಂತಿದ್ದೆ. ಹಾಗಂತ ಎಲ್ಲಿ ಅಂದಿದ್ದೆ? ಜಾತಿಯಲ್ಲಿ ನಂಬಿಕೆ ಇಲ್ಲ ಅಂದಿದ್ದೆ, ಈಗಲೂ ನಂಬಿಕೆ ಇಲ್ಲ. ಹೇಳು, ಅಡುಗೆ ರುಚಿಯಾಗಿದೆಯೇ? ಇಷ್ಟು ರುಚಿಯಾದ ಸಾರು ನಾನು ಯಾವತ್ತೂ ತಿಂದೇ ಇರಲಿಲ್ಲ ಅನ್ಸುತ್ತೆ. ಕುಮುದಿನಿಯ ಕೈ ಅಡುಗೆಯೂ ರುಚಿಯಾಗಿರಲಿಲ್ಲವೇ? ಅವನು ಮ್ಲಾನನಾದ. ಸತ್ಯ, ನನ್ನ ಬೈದದ್ದು ಸಾಲದೆ ಎನ್ನುವಾಗ ನೆತ್ತಿ ಹತ್ತಿತು. ಬಾಯಲ್ಲಿದ್ದ ಅನ್ನದ ಅಗಳು ಕೆಳಗೆ ಬಿದ್ದು ಕೆಮ್ಮಿ ಕೆಮ್ಮಿ ಗಂಟಲು ಉರಿ ಹತ್ತಿ ಕಣ್ಣಿನಲ್ಲಿ ನೀರು ಕೂಡಿಕೊಂಡಿತು. ನೆತ್ತಿ ಮೇಲಕ್ಕೆ ಎತ್ತಿಕೋ, ನಿಲ್ಲತ್ತೆ. ಅವನು 2 ನಿಮಿಷ ಮುಖವನ್ನು ಮೇಲ್ಛಾವಣಿಯ ಕಡೆಗೆ ಮಾಡಿಕೊಂಡು ಕೂತುಕೊಂಡ. ಸ್ವಲ್ಪ ಹೊತ್ತಿನಲ್ಲಿ ಸರಿಯಾಯಿತು. ಸತ್ಯ ಎಂದಳು, ನಾನು ಲೋಕಾರೂಢಿ ಮಾತು ಕೇಳಿದರೆ ಛೇಡಿಸಿದ್ದು ಅಂತ ಯಾಕೆ ತಿಳ್ಕೊತ್ತಿ? ಆಗೋದು ಆಯಿತು, ಮದುವೆಯಾದೆ. ಸುಖವಾಗಿ ಎಲ್ಲ ಆಗಿದ್ದರೆ ಒಂದು ಮುದ್ದಾದ ಮಗುವಾಗಬೇಕಾಗಿತ್ತು. ಅವಳು ತುಂಬ ಒಳ್ಳೆ ಹುಡುಗಿಯಂತೆ, ವೀಣೆ ಬಾರಿಸ್ತಿದ್ಲಂತೆ, ಯಾರಿಗೂ ನೋವಾಗುವ ಹಾಗೆ ಮಾತಾಡ್ತಿರ್ಲಿಲ್ಲವಂತೆ, ಒಂದು ದಿನವೂ ಕೊಳೆ ಬಟ್ಟೆ ಹಾಕ್ಕೊಂಡು ತಲೆ ಕೆದರಿಕೊಂಡು ತಿರುಗಿದವಳಲ್ಲವಂತೆ. ಆ ಮಾತು ಹೋಗಲಿ, ಈ ಅಡುಗೆ ರುಚಿಯಾಗಿದೆಯೇ? ಆಗಲೇ ಹೇಳಿದೆನಲ್ಲ. ಅಂದರೆ ನೀನು ಮೀರಾನ ಮೆಚ್ಚಿದೆ ಅಂದ ಹಾಗಾಯಿತು. ಅವನ ಮುಖ ಕೆಂಪಗಾಯಿತು. ಸಿಟ್ಟು ಬಂತು. ಇನ್ನೊಬ್ಬ ಹುಡುಗಿ ವಿಷಯವಾಗಿ ಯಾಕೆ ಸಣ್ಣ ಮಾತಾಡ್ತಿ? ಸಣ್ಣ ಮಾತು ಹೇಗಾಗುತ್ತೆ? ಏನಿದೆ ಈ ಸಾರಿನಲ್ಲಿ ವಿಶೇಷ? ಸಾಮಾನ್ಯ ಅಡುಗೆ ಅಂತ ನನಗೆ ಗೊತ್ತಿದೆ. ನಿನ್ನ ಮನಸ್ಸು ಮೆಚ್ಚಿದೆ, ಊಟ ರುಚಿಯಾಗಿದೆ. ಅದನ್ನ ಮಾಡಿದೋಳು ಅವಳು ಅನ್ನೋದನ್ನ ನೀನೇ ಕಣ್ಣಾರೆ ಕಂಡಿದೀಯ. ಅಂದರೆ ನೀನು ಅವಳನ್ನ ಮೆಚ್ಚಿದೀಯಾ ಅಂತ ಅರ್ಥ ಅಲ್ಲವೇ? ಎಂದು ಸತ್ಯ ಗಟ್ಟಿಯಾಗಿ ನಕ್ಕಳು. ಸತ್ಯ, ಒಂದು ಸಲ ಬೇರೆ ಹುಡುಗಿನ ಮದುವೆಯಾದದಕ್ಕೆ
ನಾನು ಯಾವಾಗಲೂ ಕಂಡ ಹುಡುಗಿರ ಬೆನ್ನು ಹತ್ತೋನು ಅಂತ ತಿಳ್ಕಂಡೆಯಾ? ನನ್ನ ಹೃದಯ ಹೇಗೆ ಬೆಚ್ಚಿ ತೋರಿಸಲಿ ಎಂದು ಅವನು ಉದ್ವಿಗ್ನನಾಗಿ ಕೇಳಿದ. ಸತ್ಯ ಮಾತನಾಡಲಿಲ್ಲ. ಗಂಭೀರಳಾದಳು. 1 ನಿಮಿಷದ ನಂತರ, ಈಗ ಆ ಮಾತು ಬೇಡ, ಸರಿಯಾಗಿ ಊಟ ಮಾಡು ಎಂದು ಅವನು ಸಾಕೆಂದರೂ ಬಿಡದೆ ಮತ್ತೆ ಅನ್ನ ಬಡಿಸಿ ಮೇಲೆ ತುಪ್ಪ ಹಾಕಿ ಸಾರು ಬಡಿಸಿದಳು. ಅನಂತರ ಹೇಳಿದಳು, ವಾಸ್ತವವಾಗಿ ಅವಳು ಇಲ್ಲೇ ಊಟ ಮಾಡಬೇಕು ಅಂತ ಇಬ್ಬರಿಗೆ ಆಗುವಷ್ಟು ಅಡಿಗೆ ಮಾಡಿದೆವು. ಸಂಕೋಚ ಮಾಡಿಕೊಂಡು ಅವಳು ಹೊರಟು ಹೋದಳು. ಅವಳ ಅನ್ನ ನೀನು ಊಟ ಮಾಡ್ತಿದೀಯ. ಅವನ ಮುಖ ನೋಡಿ, ಸಿಟ್ಟು ಮಾಡ್ಕಬೇಡ, ಇರೋ ವಿಷಯ ನಾನು ಅಂದದ್ದು. ಅನ್ನ ಕಂಟಕತನದ ಪಾಪವೇನೂ ನಿನಗೆ ಬರೋಲ್ಲ. ಊಟ ಮಾಡಿದ ಸಾರ್ಥಕತೆಯಾಗುತ್ತೆ ಎಂದಳು. ಊಟ ಮಾಡೋಕ್ಕೆ ಸಾರ್ಥಕತೆ ಏನು ಬೇಕು? ನಿಂಗೆ ತಿಳಿಲಿಲ್ಲ, ಆಮೇಲೆ ಹೇಳ್ತೀನಿ. ಇನ್ನೊಂದಿಷ್ಟು ತುಪ್ಪ ಹಾಕಲೇ? ಘಮಘಮ ಅಂತಿದೆ ಅಲ್ಲವೇ? 2 ಮಿಳ್ಳೆ ತುಪ್ಪ ಬಡಿಸಿ ಅವಳು ಎಂದಳು, ಬೆಟ್ಟಯ್ಯನೋರ ಮನೇಲಿ ಕರಾವು ಚೆನ್ನಾಗಿದೆ. ಮೀರಾನೆ ಮನೆಯಲ್ಲಿ ಕಾಯಿಸಿದ ತುಪ್ಪ ತಂದು ಕೊಟ್ಟಿದ್ದಳು. ಇವಳ್ಯಾಕೆ ತನ್ನೊಡನೆ ಹೀಗೆ ಮಾತನಾಡುತ್ತಿದ್ದಾಳೆಂದು ಅವನಿಗೆ ಸೋಜಿಗವಾಯಿತು. ತನ್ನ ಸಿಟ್ಟು ಇಳಿಯುವ ತನಕ ಛೇಡಿಸುತ್ತಾಳೆಂದು ಸುಮ್ಮನಾದ. ನೇರವಾಗಿ ಎದುರು ನಿಂತು, ನೀನು ಚಾಂಡಾಲ, ಘಾತಕ, ಪಾಪಿ ಎಂದು ಪರಪರನೆ ಬೈದು ಚಂಡಿಯ ಅವತಾರ ತಾಳಿದ್ದರೆ ಅವನು ಸಹಿಸುತ್ತಿದ್ದ. ಕ್ಷಮೆ ಕೇಳಲೆಂದೇ ನಾನು ಬಂದಿದ್ದೇನೆ. ಆದರೆ ಹೀಗೆ ನಗುನಗುತ್ತಾ ಇರಿಯುವುದು ಇವಳ ಸ್ವಭಾವಕ್ಕೆ ಹೊಂದದ ಕ್ರೌರ್ಯ ಎಂದುಕೊಂಡ. ಊಟವಾದ ಮೇಲೆ ಅವಳು ತಟ್ಟೆ ತೊಳೆದಿಟ್ಟು ಗಾರೆಯ ನೆಲ ತೊಳೆದು ಒರೆಸಿದಳು. ಅವನು ಗೋಡೆಯೊರಗಿ ಮಂದಲಿಗೆಯ ಮೇಲೆ ಕುಳಿತ. ಅವಳು ಹತ್ತಿರ ಬಂದು ಅವನ ಬಲಗೈಯನ್ನು ತನ್ನ ಕೈಲಿ ಹಿಡಿದು ಕೇಳಿದಳು, ನೀನು ಬೀರ್ ಕುಡಿಯಲ್ಲ, ಸಿಗರೇಟು ಸೇತುಲ್ಲ ಅಂತ ಭಾಷೆ ಕೊಡು. ಅವನಿಗೆ ಸಂತೋಷವಾಯಿತು. ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು ಹೇಳಿದ, ಭಾಷೆ ಕೊಡು ಅಂತ ನೀನು ಕೇಳಬೇಕಾಗಿಯೇ ಇಲ್ಲ. ಯಾವುದೋ ಒಂದು ಕಾರಣದಿಂದ ಇಂಥ ಕೆಟ್ಟ ಅಭ್ಯಾಸ ಬೇಕಾಗುತ್ತೆ. ಆ ಕಾರಣ ಯಾವಾಗ ಇಲ್ಲವಾಗುತ್ತೋ ಆಗ ಇದರ ಅಗತ್ಯವೇ ಇರೋಲ್ಲ. ನೀನು ತುಂಬ ಜಾಣನ ಹಾಗೆ ಮಾತಾಡ್ತೀಯ. ಹೋಗಲಿ, ಭಾಷೆ ಕೊಡು. ನಿನ್ನಾಣೆಗೂ ನಾನು ಇವೆರಡನ್ನ ಕೈಲಿ ಮುಟ್ಟೊಲ್ಲ. ನನ್ನ ಮೇಲೆ ಆಣೆ ಇಟ್ಟರೆ ಸಾಲದು. ನಿನಗಿಂತ ಇನ್ಯಾರು ನನಗೆ ಹೆಚ್ಚು? ನನ್ನ ಹೃದಯನೇ ಬಿಚ್ಚಿ. ಹೃದಯ, ಅದನ್ನು ಹಲಸಿನ ಹಣ್ಣು ಬಿಚ್ಚಿದ ಹಾಗೆ ಬಿಚ್ಚೋದು ಅನ್ನೋ ರೂಪಕದ ಮಾತು ಬೇಡ. ನಿನ್ನ ಸಂಕಲ್ಪ ಶಕ್ತಿ, ಅಂದರೆ ವಿಲ್ ಪವರ್ನ ಮೇಲೆ ಆಣೆ ಇಡು. ಅಂದರೆ ಎಂಥ ಸಂದರ್ಭದಲ್ಲೂ ಇದನ್ನ ಮುಟ್ಟದೇ ಇರೋ ವಿಲ್ ಪವರ್ ಇದೆಯೇ ನಿನಗೆ? ಇನ್ನು ಮುಂದೆ ಅದರ ಅಗತ್ಯವೇ ಇಲ್ಲ. ಅಗತ್ಯ ಯಾವತ್ತೂ ಇಲ್ಲ, ಯಾರಿಗೂ ಇರೋಲ್ಲ. ನಿನಗೆ ವಿಲ್ ಪವರ್ ಇದೆಯೇ ಅಷ್ಟು ಹೇಳು. ಯೋಚನೆ ಮಾಡಿ ಹೇಳು. ಉಂಟು ಇಲ್ಲ ಅಂತ ನೇರವಾಗಿ ಉತ್ತರ ಹೇಳು. ಅವನು ಅವಳ ಒರಟು ಚರ್ಮದ ಬಲ ಅಂಗೈಯನ್ನು ಹಿಡಿದು ಸುಮ್ಮನೆ ಕುಳಿತ. ಅಂಗೈ ತುಂಬ ಸಣ್ಣ ಸಣ್ಣ ಜಡ್ಡುಗಳಾಗಿದ್ದವು. ಅವಳು ಅವನ ಮುಖವನ್ನೇ ದಿಟ್ಟಿಸುತ್ತಾ ಕುಳಿತಳು. 5 ನಿಮಿಷ ಯಾರೂ ಮಾತನಾಡಲಿಲ್ಲ. ಅನಂತರ ಅವಳೇ ಎಂದಳು, ನಮ್ಮ ವಿಷಯ ಬಿಟ್ಟು ಬೇರೆ ಮಾತು ಆಡ್ತಿದ್ದೀನಿ ಅಂತ ತಿಳ್ಕಬೇಡ. ಬುದ್ಧನ ಶಕ್ತಿ ಅಂದರೆ ಏನಂತೀಯ? ರಾಜ್ಯ ಬಿಟ್ಟು ಪ್ರಾಯದಲ್ಲಿ ಹೆಂಡತಿ ಬಿಟ್ಟು ಹೋದದ್ದು ಮಹಾ ದೊಡ್ಡ ಕೆಲಸವೇನಲ್ಲ. ವಿಲ್ ಪವರ್. ನನ್ನ ಕೈಯನ್ನ ನೀನು ಹಿಂದೆ ಎಷ್ಟು ಸಲ ಹಿಡಿದು ನೋಡಿರಲಿಲ್ಲ? ಎಷ್ಟು ಮೃದುವಾಗಿತ್ತು. ಈಗ ನೋಡು ಹೇಗೆ ಮಾಡಿದ್ದೀನಿ. ಅವನು ಮತ್ತೆ ಪ್ರಜ್ಞಾಪೂರ್ವಕವಾಗಿ ಅವಳ ಕೈಯ ಜಡ್ಡುತನವನ್ನು ಅನುಭವಿಸಿದ. ವಿಲ್ ಪವರ್ ನಿಂಗೆ ಮೊದಲಿನಿಂದ ಇದೆ. ನಿಂಗ್ಯಾಕೆ ಇರಬಾರದು? ಈಗಲೂ ಯಾಕೆ ರೂಢಿಸಿಕೋಬಾರದು? ಯಾವುದಾದರೂ ವಿಷಯವನ್ನ ತದೇಕಚಿತ್ತದಿಂದ ಧ್ಯಾನಿಸುತ್ತಿದ್ದರೆ, ಯಾವುದಾದರೂ ನಂಬಿಕೆಯಲ್ಲಿ ಸದಾ ಮಗ್ನವಾಗಿದ್ದರೆ ಅದರ ಸಾಧನೆಯಲ್ಲಿ ಸಂಕಲ್ಪ ಶಕ್ತಿ ಬೆಳೆದೇ ಬೆಳೆಯುತ್ತೆ. ಅಂಥ ಶಕ್ತಿಯೇ ಇಲ್ಲದೋನಿಗೆ ಯಾವ ವ್ಯಕ್ತಿತ್ವ ಇರುತ್ತೆ? ನಿನ್ನ ಮಾತು ನನಗೆ ತಿಳಿಯಿತು. 1 ನಿಮಿಷದ ನಂತರ ಅವನು ದೃಢವಾಗಿ ಹೇಳಿದ, ಇನ್ನು ಮೇಲೆ ನಾನು ಕುಡಿಯೋಲ್ಲ, ಸಿಗರೇಟು ಸೇದೋಲ್ಲ. ನಿನ್ನಾಣೆ. ಅದೂ ಅಲ್ಲ, ನನ್ನ ಸಂಕಲ್ಪದ ಆಣೆ. ನನಗೆ ತುಂಬ ಸಂತೋಷವಾಯಿತು. ಆದರೆ ಬೀರ್ ಕುಡಿಯೋಲ್ಲ ಅನ್ನುವಷ್ಟರಲ್ಲೇ ನಿನ್ನ ಸಂಕಲ್ಪ ಶಕ್ತಿ ನಿಂತು ಹೋಗಬೇಕೇನು? ಇದು ನೆಗೆಟಿವ್ ವರ್ಚ್ಯೂ.
ನಿಜವಾದದ್ದು ಮಾಡಬೇಕು, ಗಟ್ಟಿಯಾದದ್ದು ಸಾಧಿಸಬೇಕು. ಸತ್ಯ, ನೀನು ಒಗಟು ಆಡಿದ ಹಾಗೆ ಅಂತಿದೀಯ. ಅದೇನು ಸ್ಪಷ್ಟವಾಗಿ ಹೇಳು. ಹೇಳ್ತೀನಿ. ವಿಲ್ ಪವರ್ ಮೇಲೆ ಆಣೆ ಇಟ್ಟಿದೀಯಲ್ವಾ? ನೀನು ಜಾತಿ ಕುಲ ನಂಬೋದಿಲ್ಲ ಅಲ್ವಾ? ನಾನು ಬಾಯ್ಬಿಟ್ಟು ಹೇಳ್ತೀನಿ. ಆಗ ದೇವರ ಎದುರಿಗೆ ನಿಂತುಕೊಂಡಾಗ ಹಾಗನ್ನಿಸ್ತು. ಅದು ಸರಿ ಇರಬಹುದು, ತಪ್ಪಿರಬಹುದು. ದೇವರ ಎದುರಿಗೆ ಅನ್ನಿಸಿದ್ದೇ ಸತ್ಯವಲ್ಲ. ಯಾಕೆ ಅಂದರೆ ನಮ್ಮ ಮನಸ್ಸಿನಲ್ಲಿರೋದೇ ದೇವರ ಎದುರು ನಿಂತಾಗ ನಮಗೆ ಗಟ್ಟಿಯಾಗಿ ಕೇಳುತ್ತೆ. ಅಂದ್ರೆ ಆಗ ನನಗೆ ಅನ್ನಿಸಿದ್ದು ತಪ್ಪು ಅಂತ ಈಗ ಅರ್ಥವಾಗಿದೆ. ನಾನು ಸತ್ಯವಾಗಿಯೂ ಜಾತಿಭೇದ ನಂಬುಲ್ಲ. ಈಗ ನಿನಗೆ ಈ ಹವನ, ಜನಿವಾರದ ಮೇಲೆ ನಂಬಿಕೆ ಬಂದಿದೆ. ಅದು ಹೇಗೆ ಬಂತೋ ಕಾಣೆ. ನೀನು ಇದನ್ನ ಹಾಕ್ಕಂಡೇ ಇರು. ಆದರೆ ನಾನು ಎಂದೂ ಜಾತಿಭೇದ ನಂಬುಲ್ಲ. ನಾನು ಕೀಳು ಅಂತ ತಿಳ್ಕೊಳ್ಳಲ್ಲ. ಬ್ರಾಹ್ಮಣ ಆಗೋಕ್ಕೆ ಅಷ್ಟು ಸಾಕು. ಹಾಗೆಯೇ ಬೇರೆ ಯಾರೂ ಕೀಳು ಅಂತ ತಿಳ್ಕಬಾರ್ದು. ನಾನು ನಿನ್ನನ್ನ ಯಾವತ್ತು ಕೀಳು ಅಂತ ತಿಳ್ಕಂಡಿದ್ದೆ ಹೇಳು? ನನ್ನನ್ನ ಹಾಗೆ ತಿಳ್ಕಂಡಿಲ್ಲ. ಮತ್ತೆ ಏನು ನಿನ್ನ ಅಭಿಪ್ರಾಯ? ನಿನಗೆ ಜಾತಿಭೇದದಲ್ಲಿ ನಂಬಿಕೆ ಇಲ್ಲ ತಾನೆ? ಎಷ್ಟು ಸಲ ಕೇಳ್ತೀಯ? ನಿನ್ನ ಸಂಕಲ್ಪ ಶಕ್ತಿ ಜ್ಞಾಪಿಸಿಕೊಂಡು ಹೇಳು. ನಂಬಿಕೆ ಇಲ್ಲ. ಹಾಗಾದರೆ ಮೀರಾನ ಮದುವೆಯಾಗು. ಅವನಿಗೆ ತಲೆ ತಿರುಗು ಬಂದಂತೆ ಆಯಿತು. ಕಿವಿಯ ಹತ್ತಿರ ಬೆಚ್ಚಗಾಗಿ ಒಳಗೆ ಝುಯಿ ಎಂಬ ನಿಶ್ಶಬ್ದ ಹೆಪ್ಪುಗಟ್ಟುತ್ತಿತ್ತು. ಏನು ಹೇಳ್ತಿದ್ದಾಳೆ? ಊಟಕ್ಕೆ ಕೂತಾಗಿನಿಂದ ಇವಳು ಆಡುತ್ತಿದ್ದ ಮಾತಿನ ಉದ್ದೇಶ ಇದೇ ಆಗಿತ್ತೆ ಎಂಬ ಅರ್ಥವು ಬುದ್ಧಿಯ ಆಳದ ಒಂದು ಮೂಲೆಯಲ್ಲಿ ಸ್ಫುರಿಸಿತು. ಸತ್ಯ ಎಂದಳು, ನನ್ನ ವಿಷಯ ಮರೆತು ಬಿಡು. ನಾನು ಪ್ರಾಯಶಃ ಮದುವೆಯಾಗುಲ್ಲ. ಆದರೂ ನಿನ್ನನ್ನು ಆಗುವ ಕಾಲ ಆಗಿಹೋಯಿತು. ಅಂದರೆ ನಿನ್ನ ಮೇಲೆ ನನಗೆ ಸ್ನೇಹವಿಲ್ಲದೇ ಇಲ್ಲ. ಮದುವೆಯಾಗಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬರುವ ಮುಂಚೆ ನಮ್ಮಿಬ್ಬರಲ್ಲೂ ಸ್ನೇಹ ಇರಲಿಲ್ಲವೇ? ಒಂದೆರಡು ದಿನ ನೋಡದೇ ಇದ್ದರೆ ಒಬ್ಬರನ್ನೊಬ್ಬರು ಹುಡುಕಿಕೊಂಡು ಹಾಸ್ಟೆಲಿಗೆ ಬರುತ್ತಿರಲಿಲ್ಲವೇ? ಆ ಸ್ನೇಹ ಹೇಗೆ ಹೋಗುತ್ತೆ? ಯಾಕೆ ಹೋಗಬೇಕು? ಕುಮುದಿನಿ ಬದುಕಿದ್ದಾಗಲೂ ನೀನು ಬಂದು ನನ್ನನ್ನು ಕಂಡಿದ್ರೆ ನಾನು ಖಂಡಿತ ಮಾತಾಡಿಸ್ತಿದ್ದೆ. ಅವಳನ್ನು ಕರ್ಕೊಂಡು ಬರಬೇಕಾಗಿತ್ತು. ಅದು ಹೋಗಲಿ. ಈಗ ಹೇಗೂ ನಿನ್ನ ಕೈ ಹಿಡ್ಕೊಂಡಿದ್ದೀನಿ. ಅಂದರೆ ಭಾಷೆ ಅಂತಲೇ ಹೇಳ್ತೀನಿ. ನಾನು ಯಾವತ್ತೂ ನಿನ್ನ ಸ್ನೇಹ ಬಿಡೋಲ್ಲ. ನಿಂಗೆ ಕಷ್ಟ ಸುಖ ಅಂದರೆ ನನ್ನ ವಾಂಚಲ್ಯ ಹೋಗುಲ್ಲ. ಆದರೆ ನಾವಿಬ್ಬರೂ ಮದುವೆಯಾಗುವ ಕಲ್ಪನೆ ಸಹ ಸಾಧ್ಯವಿಲ್ಲ. ಸತ್ಯ, ನೀನು ಕೋಪದ ಮಾತೆ ಆಡ್ತಿದೀಯ. ಇಲ್ಲ, ಕೋಪ ಮಾಡ್ಕಬೇಡ ಅಂತ ನಾನೇ ನಿಂಗೆ ಆಗಾಗ್ಗೆ ಬುದ್ಧಿ ಹೇಳ್ತಿದ್ದೆ. ನಾನು ಕೋಪದಲ್ಲಿಲ್ಲ. ಆಗ ಇದ್ದ ಮದುವೆಯ ಭಾವನೆ ಈಗ ಯಾಕೆ ಇಲ್ಲ? ಕೋಪದಿಂದ ಅದು ನಾಶವಾಗಿದೆ ಅಂತ ನೀನು ಅನ್ನಬಹುದು. ಆದರೆ ನನ್ನೊಳಗೆ ಏನೇನು ನಡೆದಿದೆ ಅನ್ನುವುದು ನಿನಗೆ ಪೂರ್ಣ ಕಲ್ಪನೆ ಇಲ್ಲ. ನಡೆದಿರೋ ಘಟನೆಗಳನ್ನು ಕತೆ ಹೇಳಿದ ಹಾಗೆ ಹೇಳಬಹುದು. ಆದರೆ ನನ್ನ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಭಾವನೆಯಲ್ಲಿ ಎಂತೆಂತಹ ಇತಿಹಾಸವೇ ನಡೆದು ಹೋಯಿತು ಅನ್ನೋದನ್ನು ಪೂರ್ತಿಯಾಗಿ ಬಿಡಿಸಿ ಹೇಳೋಕ್ಕೆ ನನಗೆ ತಿಳಿಯೋಲ್ಲ. ಹೇಳಿದರೂ ನಿನಗೆ ಸದ್ಯದಲ್ಲಿ ಅರ್ಥವಾಗಲ್ಲ. ನಾವು ಮದುವೆಯಾಗೋದು ಬೇಡ ಅಂತ ನೀನು ಬರೆದ ಕಾಗದ ಬಂದದ್ದು ಮೊದಲ ಘಟನೆ. ಅದು ತುಂಬ ಜೋರಿನ ಘಟನೆ ನಿಜ. ಆದರೆ ಆಮೇಲೆ ಅದಕ್ಕಿಂತ ಹೆಚ್ಚು ಜೋರಿನ ಘಟನೆಗಳೇ ಒಂದಾದ ಮೇಲೆ ಒಂದರಂತೆ ನಡೆದವು. ಕೆಲಸ ಕಳ್ಕೊಂಡು ನೀನು ಜವಳಿ ಅಂಗಡಿಯಲ್ಲಿ ಸೇರಿದ್ದೆ. ಆಗ ನಿನಗೆ ಸಹಾಯ ಮಾಡಬೇಕು ಅಂತ ನನ್ನ ಮನಸ್ಸು ಕುದಿಯಿತು. ಆದರೆ ನಿನ್ನನ್ನು ಕಾಣೋಕ್ಕೆ ಧೈರ್ಯವಿಲ್ಲದೆ ಬರಲಿಲ್ಲ. ನೀನು ಬಂದಿದ್ರೂ ನಾನು ಸಹಾಯ ತಗೋತಿರ್ಲಿಲ್ಲ. ಅದು ಒಂದು ಮುಖ್ಯ ಘಟನೆ ನಿಜ. ಆದರೆ ಅದಕ್ಕಿಂತ ಹೆಚ್ಚು ಜೋರಿನದ್ದು, ಹೆಚ್ಚು ಚೆನ್ನಾಗಿ ಕಣ್ಣು ತೆರೆಸುವಂಥದ್ದು ಆಯಿತು. ನಮ್ಮ ತಂದೆಯದೇ ಒಂದು ದೊಡ್ಡ ಪ್ರಪಂಚ ತೋರಿಸಿತು. ಶೂದ್ರ ಹೆಂಗಸಿನ ಹಾಗೆ ನಾನು ಹೊಲಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದೀನಲ್ಲ, ಅದನ್ನು ಶುರು ಮಾಡಿ ಅನುಭವವಾದಾಗ ಹೊಸ ಸತ್ಯ ತಿಳಿಯಿತು. ಈಗ ನಾನು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಪ್ರೀತಿ, ಮದುವೆ, ಮಕ್ಕಳು ಅನ್ನೋದಕ್ಕೆ ಹೆಚ್ಚು ಮಹತ್ವವೇ ಕಾಣ್ತಿಲ್ಲ. ಆದ್ದರಿಂದ ನಾನು ಈಗ ನಿನ್ನ ಮದುವೆಯಾದರೂ ನೀನು ಸುಖವಾಗಿರೋಲ್ಲ. ಶ್ರೀನಿವಾಸ ದಂಗು ಬಡಿದವನಂತೆ ಅವಳ ಮುಖವನ್ನೇ ನೋಡುತ್ತಾ ಕುಳಿತ. ಅವಳು ಮುಂದುವರಿದಳು.
ಆದರೆ ನಿನ್ನ ಸ್ವಭಾವ ನನಗೆ ಗೊತ್ತಿದೆ. ನಿನಗೆ ಮನೆ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು. ಇವೆಲ್ಲ ತಪ್ಪು ಅಂತ ನಾನು ಹೇಳೋಲ್ಲ. ಇವೇ ಇಲ್ಲದಿದ್ದರೆ ಪ್ರಪಂಚ ಹೇಗೆ ನಡೆಯುತ್ತೆ? ಆದ್ದರಿಂದ ನೀನು ಮದುವೆಯಾಗಬೇಕು. ಮೀರಾನ ನೀನೇ ನೋಡಿದೀಯಲ್ಲ, ಅವಳ ಮುಖಕಟ್ಟು ಮೈಕಟ್ಟುಗಳ ಮುಂದೆ ನಾನು ಏನೇನೂ ಅಲ್ಲ, ನನ್ನಷ್ಟು ಕಪ್ಪೂ ಅಲ್ಲ. ವೇಷಭೂಷಣಗಳಲ್ಲಿ ಆಶೆ ಅಕರಾಸ್ತೆ ಇದೆ, ನಯ ವಿನಯ ಸೂಕ್ಷ್ಮ ಎಲ್ಲ ಇವೆ. ಅವಳ ಪೋಣಿಸಿದ ಹಾಗೆ ಗುಂಡಗೆ ಕನ್ನಡ ಇಂಗ್ಲಿಷ್ ಎರಡನ್ನೂ ಬರಿತಾಳೆ. ತುಂಬ ಚುರುಕಾದ ಬುದ್ಧಿಶಕ್ತಿ, ತುಂಬ ಓದ್ತಾ ಇರ್ತಾಳೆ. ಒಂದು ಥರಕ್ಕೆ ನನ್ನ ವಿದ್ಯಾರ್ಥಿನಿ. ಓದಿಸಿದರೆ ಫಸ್ಟ್ ಕ್ಲಾಸಿನಲ್ಲಿ MA ಓದಿಯಾಳು. ಇಷ್ಟೆಲ್ಲ ಇದ್ದರೂ ಮೃದುಗುಣ. ಗಂಡನೇ ಆಗಲಿ ಯಾರೇ ಆಗಲಿ ಹೇಳಿದ್ದಕ್ಕೆ ಪ್ರತಿ ಹೇಳಿ ಜಗಳ ಕಾಯುವ ಸ್ವಭಾವವಲ್ಲ. ನಿನಗೆ ತಕ್ಕ ಹೆಂಡತಿಯಾಗ್ತಾಳೆ. ನಾನು ಬರೀ ತಮಾಷೆಗೆ ಅನ್ನಲಿಲ್ಲ. ಅವನು ಮೌನವಾಗಿ ಕುಳಿತಿದ್ದ. ಅವಳ ಕೈ ಇನ್ನೂ ಅವನ ಕೈಯಲ್ಲೇ ಇತ್ತು. ನಾನು ಬರೀ ಮಾತಾಡ್ತಾ ಇದ್ದೀನಿ ನೋಡು, ಬಾಯಾರುತ್ತೆ, ನೀರು ಕುಡಿಬೇಕು, ಸ್ವಲ್ಪ ಕೈ ಬಿಡು ಎಂದು ಸಡಿಲವಾಗಿದ್ದ ಅವನ ಕೈಯಿಂದ ತನ್ನ ಕೈಯನ್ನು ತೆಗೆದುಕೊಂಡು ಅಡುಗೆ ಮನೆಗೆ ಹೋಗಿ ಚೊಂಬಿನ ಮೇಲೆ ದಬ್ಬ ಇಟ್ಟಿದ್ದ ಲೋಟಕ್ಕೆ ನೀರು ಬಗ್ಗಿಸಿಕೊಂಡು, ನಿನಗೆ ಬೇಕೇ ಎಂದು ಕೇಳಿದಳು. ಅವನು ಬೇಡವೆಂದು ತಲೆಯಾಡಿಸಿದ. ತಾನು ಲೋಟವನ್ನು ಪೂರ್ತಿಯಾಗಿ ಕುಡಿದು ಅದನ್ನು ಗಲಬರಿಸಿ ಒಲೆಯ ಪಕ್ಕದ ಬಚ್ಚಲಿಗೆ ಚೆಲ್ಲಿ ಚೊಂಬಿನ ಮೇಲೆ ದಬ್ಬ ಇಟ್ಟು ಹೊರಕ್ಕೆ ಬಂದು ಅವನು ಕೂತಿದ್ದ ಗೋಡೆಯ ಎದುರಿನ ಗೋಡೆಯ ದಡಕ್ಕೆ ಒಂದು ಸಣ್ಣ ಮಂದಲಿಗೆ ಹಾಕಿಕೊಂಡು ಕುಳಿತಳು. ಅವನು ಒಂದು ಸಲ ನಿಧಾನವಾಗಿ ನಿಟ್ಟುಸಿರಿಟ್ಟ. ಅವಳು ಹೇಳಿದಳು, ಅವತ್ತು ಬಂದಿದ್ದಾಗ ನಿಮ್ಮ ತಂದೆಯು ಜಾತಿ ಗೀತಿ ಸುಳ್ಳು ಅಂದ್ರು. ಅಂದ್ರೆ ಈ ಮದುವೆಗೆ ಅವರು ಒಪ್ಪೋದು ಕಷ್ಟವಿಲ್ಲ. ಯಾಕೆ ಒಪ್ಪಬಾರ್ದು? ಬೆಟ್ಟಯ್ಯನವರೇನೂ ಕಡಿಮೆ ಇಲ್ಲ. MLA ಆಗಿದ್ದಾರೆ, ಸ್ವಂತ ಜಮೀನು ಸಂಪಾದಿಸಿದ್ದಾರೆ. ಅವರ ಮಗನಿಗೆ ಒಳ್ಳೆಯ ವ್ಯಾಪಾರವಿದೆ. ಒಂದು ಪಕ್ಷ ಒಪ್ಪಲಿಲ್ಲ. ಇಂಥ ಮದುವೆಯಲ್ಲಿ ನಿನಗೆ ವಿಶ್ವಾಸವಿದ್ದರೆ, ಈಗ ಹೇಳಿದೆಯಲ್ಲ ವಿಲ್ ಪವರ್ ಇದೆ ಅಂತ, ಅದು ಇದ್ದರೆ ನಿನ್ನ ಪಾಡಿಗೆ ನೀನು ಅವಳನ್ನು ಮದುವೆ ಮಾಡಿಕೊ. ಸುಧಾರಣೆ ಯಾವತ್ತೂ ಹಿರಿಯರಿಂದ ತಾನಾಗಿಯೇ ಆಗುಲ್ಲ, ಕಿರಿಯರಿಂದಲೇ ಏನಾದರೂ ಸಾಧ್ಯ. ಅದರಲ್ಲೂ ಸ್ವತಂತ್ರವಾಗಿ ಪ್ರೇಮ ವಿವಾಹ ಪದ್ಧತಿ ಬೆಳೆಯದೆ ಜಾತಿ ರೂಢಿ ಒಡೆಯೊಲ್ಲ. ಇಷ್ಟು ಹೇಳಿ ಅವಳು ಸುಮ್ಮನೆ ಕುಳಿತಳು. ಶ್ರೀನಿವಾಸ ಹೊರಬಾಗಿಲಿನ ಕಡೆ ನೋಡುತ್ತಿದ್ದ. ಅವನಿಂದ ಅವಳು ತಕ್ಷಣ ಯಾವ ಉತ್ತರವನ್ನೂ ನಿರೀಕ್ಷಿಸುತ್ತಿರಲಿಲ್ಲ. 10 ನಿಮಿಷದ ನಂತರ ಕಾಫಿ ಮಾಡ್ತೀನಿ ಎಂದು ಹೇಳಿ ಅಡುಗೆ ಮನೆ ಹೊಕ್ಕಳು. 2 ಬಟ್ಟಲು ಮಾಡಿ ಒಂದು ಬಟ್ಟಲನ್ನು ಅವನ ಮುಂದೆ ಇಟ್ಟು ಇನ್ನೊಂದನ್ನು ತಾನು ಹಿಡಿದುಕೊಂಡು ತಾನು ಮೊದಲು ಕೂತಿದ್ದ ಸಣ್ಣ ಮಂದಲಿಗೆಯ ಮೇಲೆ ಕುಳಿತಳು. ಕಾಫಿ ಕುಡಿದ ಮೇಲೆ ಶ್ರೀನಿವಾಸ, ನಾನು ಹೋಗ್ತೀನಿ ಎಂದು ಎದ್ದ. ಇರು, ಹೋಗುವಂತೆ ಅವಳೆಂದಳು. ಇಲ್ಲ, ಈಗ ಹೋಗ್ತೀನಿ ಎಂದು ಅವನು ನಿಂತೇ ಬಿಟ್ಟ. ಕಳಿಸಿ ಬರಲು ಅವಳು ಅವನ ಸಂಗಡ ಹೊರಟಳು. ಬಾಗಿಲಿನಿಂದ ಹೊರಗೆ ಬಂದಿದ್ದವಳು ಜ್ಞಾಪಿಸಿಕೊಂಡು, 1 ನಿಮಿಷ ಇರು ಎಂದು ಒಳಗೆ ಬಂದಳು. ಕೋಣೆಗೆ ಹೋಗಿ ರಂಗಮ್ಮ ತನಗೆ ಹಾಕಿದ್ದ ಚಿನ್ನದ ಸರವನ್ನು ಬಲಗೈಲಿ ಹಿಡಿದು ಬಂದು ಅವನ ಮುಂದೆ ಹಿಡಿದು, ಇದಾ ತಗ, ನಿಮ್ಮ ತಾಯಿ ಇಲ್ಲಿ ಮರೆತು ಹೋಗಿದ್ದರು ಎಂದಳು. ಇಲ್ಯಾಕೆ ಮರೆತರು? ಅವನು ಕೇಳಿದ. ಇದ ಜೇಬಿನಲ್ಲಿಟ್ಟುಕೋ, ಕ್ವಾ, ಆಮೇಲೆ ಹೇಳ್ತೀನಿ ಎಂದು ಅವನ ಕೈ ಹಿಡಿದು ಸರವನ್ನು ಇಟ್ಟು ಹೇಳಿದಳು. ಸೊಸೆಗೆ ಅಂತ ನಿಮ್ಮಮ್ಮ ನನ್ನ ಕೊರಳಿಗೆ ಹಾಕಿದರು. ನಾನು ನಿನ್ನ ಕೈಲಿ ಅಂದ ವಿಷಯವನ್ನೆಲ್ಲ ಹೇಳಿದರೆ ಅವರಿಗೆ ತಿಳಿಯೋದೂ ಇಲ್ಲ, ಪ್ರಯೋಜನವೂ ಇಲ್ಲ. ವಾಪಸ್ಸು ಕೊಡೋಕೆ ಹೋದರೆ ಕೇಳಲಿಲ್ಲ. ಎಷ್ಟಾದರೂ ಸೊಸೆಗೆ ಹಾಕುವ ಸರ, ಇದನ್ನ ನೀನೇ ಮೀರಾಳಿಗೆ ಹಾಕು. ನಿನ್ನ ಮಾತೇ ನೀನು ಆಡ್ತಿದೀಯ ನೋಡು. ಒಂದು ಮಾತು. ಸತ್ಯ ಗಂಭೀರಳಾಗಿ ಆತ್ಮಮಗ್ನಳಾದವಳಂತೆ ಹೇಳಿದಳು. ಪ್ರೀತಿ ಪ್ರೇಮ ಅನ್ನೋದು ಇನ್ನೊಬ್ಬರ ಸಲಹೆ ಸೂಚನೆಯ ಪ್ರಕಾರ ಹುಟ್ಟೊಲ್ಲ. ಈಗ ನಾನು ಹೇಳಿದೆ ಅಂತ ನಿನಗೆ ಅವಳ ಮೇಲೆ ಪ್ರೀತಿ ಹುಟ್ಟೊಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ನಮ್ಮ ದೇಶದಲ್ಲಿ ಪ್ರೀತಿ ಮಾಡಿ ಮದುವೆಯಾಗುವ ಅವಕಾಶ ಪದ್ಧತಿ ಎಲ್ಲಿದೆ, ಎಲ್ಲಿ ಬೆಳೆದಿದೆ? ಪ್ರೇಮ ವಿವಾಹ ಪದ್ಧತಿ ಬೆಳೆದರೆ ನಮ್ಮ ಜಾತಿ ಹೋಗುತ್ತೆ.
ವರದಕ್ಷಿಣೆ ಅಥವಾ ಇನ್ನೊಂದು ಅನುಕೂಲ ಹೋಗುತ್ತೆ ಅಂತ ತಾನೇ ಜನ ಹೆದರುವುದು. ಈಗ ನೀನು ಹೇಗೂ ಬೇರೆಯವರು ನಿಶ್ಚಯ ಮಾಡಿದ ಮದುವೆ ಮಾಡ್ಕೊಳ್ಳೋನು. ಮೀರಾಳನ್ನ ಮಾಡ್ಕ. ಅವಳು ತಕ್ಕ ಕನ್ಯೆ ಅಂತ ನಾನು ಅಂತಃಕರಣಪೂರ್ವಕ ಹೇಳ್ತಿದ್ದೀನಿ. ಇದರ ಮೇಲೆ ನಿನ್ನಿಷ್ಟ. ಹೊಳೆ ಬಾಗಿಲಿನ ದಡದಲ್ಲಿ ಬಿಸಿಲಿನಲ್ಲಿ ನಿಂತಿದ್ದ ಕಾರಿನ ಬಾಗಿಲಿನ ಹ್ಯಾಂಡಲ್ ಕೂಡ ಕಾದು ಹೋಗಿತ್ತು. ಅದನ್ನು ತೆಗೆದು ಸ್ಟೀರಿಂಗ್ ಜಾಗದಲ್ಲಿ ಕುಳಿತು ಶ್ರೀನಿವಾಸ ಕೇಳಿದ, ಸತ್ಯ, ನಿನ್ನ ಮದುವೆ ವಿಷಯದಲ್ಲಿ ಯಾವಾಗಲೂ ಬದಲಾವಣೆ ಇಲ್ಲವೇನು? ಎಲ್ಲಾನೂ ಆಗಲೇ ಹೇಳಿದೆನಲ್ಲ. ಆದರೆ ಒಂದು ವಿಷಯ ನಂಬು, ನನಗೆ ನಿನ್ನ ಮೇಲೆ ತುಂಬ ಸ್ನೇಹವಿದೆ, ತುಂಬ ಅಂತಃಕರಣವಿದೆ. ನನ್ನನ್ನು ದೂರ ಮಾಡಿ ಇರಬೇಡ. ಆಗಾಗ್ಗೆ ಬರ್ತಾ ಇರು. ನಿನಗೆ ಯಾವ ವಿಷಯದಲ್ಲಿ ಕಷ್ಟ ಬಂದರೂ ನನ್ನ ಕೈಲಾದ್ದು ಮಾಡ್ತೀನಿ, ಪ್ರೀತಿಯಿಂದ ಮಾಡ್ತೀನಿ ಎಂದು ಕೈ ನೀಡಿ ಅವನ ಬಲಗೈಯನ್ನು ಬಿಗಿಯಾಗಿ ಹಿಡಿದು ಹೇಳಿದಳು. ಅವಳ ಮುಖವನ್ನೇ ನೋಡುತ್ತಿದ್ದ ಅವನಿಗೆ ಅವಳ ಕಣ್ಣು ಹನಿಗೂಡುತ್ತಿರುವುದು ಕಾಣಿಸಿತು. ಅವನ ಕಣ್ಣುಗಳು ಹಾಗೆಯೇ ಆದವು. ಅವನು, ನಾನು ಹೊರಡ್ತೀನಿ ಎಂದು ಸ್ಟಾರ್ಟ್ ಮಾಡಿದ. ಗಾಡಿಯ ಜಾಡಿನಲ್ಲಿ ಹಿಂದು ಮುಂದೆ ಮಾಡಿ ಕಾರನ್ನು ವಾಪಸ್ಸು ತಿರುಗಿಸುವ ತನಕ ಅವನನ್ನೇ ನೋಡುತ್ತಾ ಸತ್ಯ ನಿಂತಿದ್ದಳು. ಸರಿಯಾಗಿ ತಿರುಗಿ ನಂತರ ಅದನ್ನು ವೇಗಗೊಳಿಸಿದಾಗ ಕೈಯೆತ್ತಿ ಆಡಿಸಿದಳು. ಶ್ರೀನಿವಾಸ ಊರೊಳಕ್ಕೆ ಹೋಗಲೇ ಇಲ್ಲ. ಬಸ್ ಸ್ಟ್ಯಾಂಡಿನ ಹತ್ತಿರ ದೊಡ್ಡ ರಸ್ತೆಗೆ ಬಂದವನು ಗಾಡಿಯನ್ನು ನೇರವಾಗಿ ತುಮಕೂರಿಗೆ ಓಡಿಸಿದ. ಅಷ್ಟರಲ್ಲಿ ತಲೆ ಶೂನ್ಯವಾಗಿತ್ತು. ನಿರುತ್ಸಾಹ, ನಿರ್ವೇದಗಳು ತುಂಬಿ ಹೋಗಿದ್ದವು. ಕೋಣೆಯ ಬಾಗಿಲು ಹಾಕಿಕೊಂಡು ಮಲಗಿದ. ತಂದೆ ಬಂದು ಹೇಳಿ ಹೋದ ನಂತರ ತನ್ನಲ್ಲುಂಟಾಗಿದ್ದ ನಿರೀಕ್ಷೆಯನ್ನು ಸತ್ಯ ಮಣ್ಣುಗೂಡಿಸಿದ್ದಳು. ಇದೆಂತಹ ಕ್ರೌರ್ಯ ಅವಳದು ಎಂದುಕೊಂಡ. ಮಂಚದ ಮೇಲೆ ಮಲಗಿದ್ದವನು ಬಲಪಕ್ಕಕ್ಕೆ ಹೊರಳಿದಾಗ ಪ್ಯಾಂಟಿನ ಜೇಬಿನಲ್ಲಿದ್ದ ಚಿನ್ನದ ಸರ ಒತ್ತಿತ್ತು. ಅದನ್ನು ತೆಗೆದು ಒಂದು ನಿಮಿಷ ಕೈಯಲ್ಲಿ ಹಿಡಿದುಕೊಂಡು ನೋಡಿದ. ಅವಳು ಇದನ್ನು ಹೇಗೆ ಬೇಡ ಅಂದಳು ಎಂದು ಹುಸಿನಕ್ಕು ಮಂಚದ ಕೆಳಗಿದ್ದ ಟ್ರಂಕಿನ ಬೀಗ ತೆಗೆದು ಅದರೊಳಕ್ಕೆ ಹಾಕಿ ಮುಚ್ಚಿ ಮತ್ತೆ ಬೀಗ ಹಾಕಿದ. ಅವನು ರಾತ್ರಿ ಊಟ ಮಾಡಲಿಲ್ಲ. ಎಷ್ಟು ಹೊತ್ತಾದರೂ ನಿದ್ರೆ ಬರಲಿಲ್ಲ. ಬೇಸರ, ಪ್ರಚಂಡ ಬೇಸರ. ಎಲ್ಲವೂ ಅರ್ಥಶೂನ್ಯವಾಗಿತ್ತು. ಎದ್ದು ದೀಪ ಹಾಕಿ ಬೀರಿನ ಶೀಶೆ ಮತ್ತು ಲೋಟಗಳನ್ನು ತೆಗೆದುಕೊಂಡು ಮಂಚದ ಮೇಲೆ ಕುಳಿತ. ಲೋಟಕ್ಕೆ ಬಗ್ಗಿಸಿ ಒಂದು ಹೀರು ಕುಡಿಯುವಷ್ಟರಲ್ಲಿ ಸಂಕಲ್ಪ ಶಕ್ತಿಯ ಬಗೆಗೆ ಸತ್ಯ ಹೇಳಿದ ಮಾತಿನ ನೆನಪಾಯಿತು. ತಾನಿನ್ನು ಕುಡಿಯುವುದಿಲ್ಲ, ಸಿಗರೇಟು ಸೇದುವುದಿಲ್ಲ ಎಂದು ಅವಳಿಗೆ ಭಾಷೆ ಇತ್ತಿದ್ದುದು ಜ್ಞಾಪಕಕ್ಕೆ ಬಂತು. ಹಾಗಂತ ತಾನು ಭಾಷೆ ಕೊಟ್ಟನೋ ಅಥವಾ ಅವಳು ತೆಗೆದುಕೊಂಡಲೋ ಎಂಬ ಜಿಜ್ಞಾಸೆ ಮೂಡಿತು. ಇಬ್ಬರೂ ಕೈ ಹಿಡಿದುಕೊಂಡಿದ್ದೆವು. ಅವಳು ಹಾಗಂದಳು, ನಾನು ಒಪ್ಪಿಕೊಂಡೆ. ಆದರೆ ಯಾಕೆ ಒಪ್ಪಿಕೊಂಡೆ? ಅವಳು ನನ್ನ ಹೆಂಡತಿಯಾಗ್ತಾಳೆ ಅಂತ. ಅವಳಿಲ್ಲ ಅಂತ ತಾನೇ ನಾನು ಇದನ್ನ ಕುಡಿತಿರೋದು. ಅವಳು ಬರ್ತಾಳೆ ಅನ್ನುವಾಗ ಇದು ಬ್ಯಾಡವೇ ಬೇಡ. ಈಗ ತಾನೇ ಬರದೇ ಇರುವಾಗ ಕುಡಿಬೇಡ ಅನ್ನೋಕ್ಕೆ, ಭಾಷೆ ಕೇಳೋಕ್ಕೆ ಅವಳಿಗೇನು ಅಧಿಕಾರ? ಆದ್ದರಿಂದ ಕುಡಿಯೋದು ಬಿಡೋದು ನನ್ನಿಷ್ಟ, ನಾನು ಸ್ವತಂತ್ರ ಎಂದು ಮತ್ತೆ 2 ಹೀರು ಎಳೆದ. ಆದರೆ ನೆನಪು ಬಂತು, ಇನ್ನು ಕುಡಿಯೋಲ್ಲ ಅಂತ ಅವಳ ಮೇಲೆ ತಾನು ಆಣೆ ಹಾಕಿದೆ. ಅವಳು ನನ್ನ ಮೇಲೆ ಆಣೆ ಇಟ್ಟರೆ ಸಾಲದು, ನಿನಗೆ ವಿಲ್ ಪವರ್ ಇದೆಯೇ, ಅದರ ಮೇಲೆ ಇಟ್ಟುಕೋ. ವಿಲ್ ಪವರ್ ಅಂದರೆ ತಾನೇ ಏನು? ಯಾವುದಾದರೂ ನಂಬಿಕೆಯಲ್ಲಿ ಸದಾ ಮಗ್ನನಾಗಿದ್ದರೆ ಅದರ ಸಾಧನೆಯಲ್ಲಿ ಸಂಕಲ್ಪ ಶಕ್ತಿ ಬೆಳೆದೇ ಬೆಳೆಯುತ್ತೆ ಅಂದಳು. ಅವಳ ಮೇಲೆ ನಾನು ಆಣೆ ಇಡಲಿಲ್ಲ, ಇಡೋಲ್ಲ. ಅವಳು ನನಗೆ ಏನೆನ್ನಿಸಿಕೊಳ್ಳಬಲ್ಲಳು? ಸ್ನೇಹಿತೆಯಂತೆ. ದೂರವೇ ಇರಲಿ ಅಹಂಕಾರಿ. ನಾನ್ಸೆನ್ಸ್. ನನಗೂ ವಿಲ್ ಪವರ್ ಯಾಕಿಲ್ಲ ಎಂದುಕೊಂಡು ಸೀಸೆಯ ಮುಚ್ಚಳ ಹಾಕಿ ಲೋಟವನ್ನು ಕಿಟಕಿಯಿಂದ ಹೊರಗೆ ಚೆಲ್ಲಿ ತೆಗೆದಿಟ್ಟು ಬಿಟ್ಟ. ಬೆಳಗಿನ ಜಾವದ ತನಕ ನಿದ್ರೆ ಬರಲಿಲ್ಲ. ಆದರೆ ಸಿಗರೇಟನ್ನು ಸೇದದೆ ಹೊರಳಾಡುತ್ತಲೇ ಇದ್ದ. ಬೆಳಗ್ಗೆ 9:15 ಎಚ್ಚರವಾದಾಗ ಎದ್ದು ಮುಖ ತೊಳೆದು ಹೋಟೆಲಿಗೆ ಹೋಗಿ ತಿಂಡಿ ತಿಂದು ಬಂದ. ಅವಳು ನನ್ನನ್ನ ಮದುವೆಯಾಗಲ್ಲ, ಆದರೆ ಬೆಟ್ಟಯ್ಯನವರ ಮಗಳನ್ನ ಮಾಡ್ಕ ಅಂತ ಹೇಳೋಕೆ ಅವಳಿಗೇನು ಅಧಿಕಾರ? ಇವಳೇನನ್ನಿಸ್ಕೋಬೇಕು ನನಗೆ? ರಾಸ್ಕಲ್. ಮದುವೆಯಾಗೋದು ಬಿಡೋದು ನನ್ನಿಷ್ಟ. ನಿನ್ನ ಸ್ವಭಾವ ನನಗೆ ಗೊತ್ತಿದೆ. ನಿನಗೆ ಮನೆ ಬೇಕು, ಹೆಂಡತಿ ಬೇಕು, ಮಕ್ಕಳ ಬೇಕು ಅಂದಳಲ್ಲ.
ಅಷ್ಟು ಗೊತ್ತಿದ್ದರೆ ಅವಳೇ ನನ್ನ ಹೆಂಡತಿಯಾಗಬೇಕಾಗಿತ್ತು. ತಾನು ಇಕ್ಕದ ಜೀನ ಜಗತಿ ಮನೆ ತೋರಿಸಿದನಂತೆ. ಒದಿಬೇಕು ಇಂಥೋರನ್ನ ಎಂದುಕೊಂಡ. ಅವನು ಸಿನಿಮಾಕ್ಕೂ ಹೋಗಲಿಲ್ಲ, ಬೀರು ಕುಡಿಯಲಿಲ್ಲ, ಸಿಗರೇಟೂ ಮುಟ್ಟಲಿಲ್ಲ. ಊರಿನಿಂದ ಹೊರಗೆ 7-8 ಮೈಲಿ ಹೋಗಿ ರಸ್ತೆಯ ದಡದಲ್ಲಿ ಕಾರು ನಿಲ್ಲಿಸಿ ಬಯಲಿನಲ್ಲಿ ಅರ್ಧ ಫರ್ಲಾಂಗ್ ನಡೆದು ಹೋಗಿ ಸುಮ್ಮನೆ ಕುಳಿತುಬಿಟ್ಟ. ಒಂದೊಂದು ದಿನ ಸಿದ್ಧಗಂಗೆಯ ಹತ್ತಿರಕ್ಕೆ ಹೋಗಿ ಕಾರು ನಿಲ್ಲಿಸಿ ಮಠದ ಭಾಗವನ್ನು ಬಿಟ್ಟು ಬೆಟ್ಟದ ಎಡಭಾಗದಲ್ಲಿ ಹತ್ತಿ ಒಂದು ಬಂಡೆಯ ಮೇಲೆ ಕೂರುತ್ತಿದ್ದ. ನಿರಾಶೆಗೊಂಡ ನಾಯಕನು ಇಂಥದೇ ಬೆಟ್ಟ, ಇಂಥದೇ ಬಯಲುಗಳಲ್ಲಿ ಒಂಟಿಯಾಗಿ ತಿರುಗುತ್ತಿದ್ದುದನ್ನು ಸಿನಿಮಾಗಳಲ್ಲಿ ನೋಡಿದ ನೆನಪಾಗುತ್ತಿತ್ತು. ಯಾವುವು ಅವು ಎಂದು ಜ್ಞಾಪಿಸಿಕೊಳ್ಳುವವನು. ಸಿನಿಮಾಗಳಲ್ಲಿ ತೋರಿಸುವಂಥ ಸೀನರಿ ಈ ನಮ್ಮ ಬಯಲು ನಾಡಿನಲ್ಲೂ ಇಲ್ಲ, ಈ ಬೆಟ್ಟದಲ್ಲೂ ಇಲ್ಲವಲ್ಲ. ಸೀನರಿ ಇರುವುದೆಲ್ಲ ಕಾಶ್ಮೀರದಲ್ಲೇ. ಒಂದು ಸಲ ಅಲ್ಲಿಗೆ ಹೋಗಿ ನೋಡಿಕೊಂಡು ಬರಬೇಕು ಎಂಬ ಬಯಕೆ ಬರುವುದು. ಕಾಶ್ಮೀರಕ್ಕೆ ಹೋದರೆ ಸತ್ಯಳ ಜೊತೆ ಹೋಗಬೇಕು, ಒಬ್ಬನೇ ಏನು ಹೋಗುವುದು ಎಂಬ ಕಲ್ಪನೆ ಬಂದು ನಡುವೆಯೇ ಅವಳ ಯೋಚನೆ ಬೇಡ ರಾಸ್ಕಲ್ ತಂದು ಎಂದು ಮನಸ್ಸನ್ನು ಬೇರೆ ಕಡೆ ತಿರುಗಿಸಿಕೊಳ್ಳುವನು. ಕಾಶ್ಮೀರ ಎಂದರೆ ಕುಮುದಿನಿ ಸರಿ. ಇದ್ದಕ್ಕಿದ್ದಂತೆಯೇ ಕುಮುದಿನಿಯ ನೆನಪಾಯಿತು. ಇವಳ ಯೋಚನೆಯಲ್ಲಿ ಅವಳನ್ನು ಅಲಕ್ಷ್ಯ ಮಾಡಿದೆ. ಇಲ್ಲದಿದ್ದರೆ ಅವಳು ಸಾಯುತ್ತಿರಲಿಲ್ಲವೇನೋ. ಯಾಕೆ ಸತ್ತಳು? ಅವಳ ಶರೀರವೇ ದುರ್ಬಲ, ಬಸುರಿನ ಭಾರ ತಡೆಯೋ ಶಕ್ತಿಯೇ ಸಾಲದು ಅಂತ ಡಾಕ್ಟರು ಅದೇನೋ ಹೇಳಿದರಂತೆ. ದುರ್ಬಲಳು ಅನ್ನೋದು ನಿಜ, ಆದರೆ ಅವಳ ರೂಪ, ಮಾತು, ಬೆಡಗು ಯಾರಿಗಿದೆ? ಹುಡುಗಿ ಅಂದರೆ, ಹೆಂಗಸು ಅಂದರೆ ಹಾಗಿರಬೇಕು. ಈ ಸತ್ಯ ಯಾಕೆ ಮಾತಗಿತ್ತಿ ಹಾಗಿದ್ದಾಳೆ? ಕೆಲಸ ಮಾಡಿ ಕೈಯನ್ನು ಒರಟು ಮಾಡ್ಕೊಂಡಿದ್ದಾಳೆ. ಅದೇ ಒಂದು ಜಂಬವೇನು? ಆದರೆ ಹೆಂಗಸಿನ ಕೈ ಮೃದುವಾಗಿರಬೇಕು, ಹಿಡಿದರೆ ಅರಳಿದ ಮಲ್ಲಿಗೆಯ ದಂಡೆಯ ಹಾಗೆ ಸಿಕ್ಕಬೇಕು. ಇಲ್ದಿದ್ರೆ ಅದೆಂತಹ ಕೋಮಲಾಂಗಿ? 7-8 ದಿನ ಅವನ ಮನಸ್ಸನ್ನು ಕುಮುದಿನಿಯ ನೆನಪು ತುಂಬಿಕೊಂಡಿತ್ತು. ಆದರೆ ಮತ್ತೆ 2 ದಿನದಲ್ಲಿ ಅದು ಮರೆಯಾಯಿತು. ಈಗ ಸತ್ಯಳ ನೆನಪು ಕಾಡುತ್ತಿದೆ. ಮನಸ್ಸು ಭಣಗುಟ್ಟುತ್ತಿದೆ. ಅವಳನ್ನು ನೋಡಬೇಕೆಂಬ ಆಶೆಯಾಗುತ್ತಿದೆ. ಅವಳು ತನ್ನ ಹೆಂಡತಿಯಾಗುವುದಿಲ್ಲವೆಂದು ಅಂತರಂಗಕ್ಕೆ ಖಚಿತವಾದರೂ ಅವಳನ್ನು ಕಾಣುವ, ಅವಳೊಡನೆ ಮಾತನಾಡುವ ಬಯಕೆ ಮಾತ್ರ ಹೆಚ್ಚು ಹೆಚ್ಚು ಜೀವಗೊಳ್ಳುತ್ತಿದೆ. ಇನ್ನು ಅವಳನ್ನು ಕಾಣಕೂಡದು, ಅಲ್ಲಿಗೆ ಹೋಗಕೂಡದು ಎಂದು ನಿರ್ಧರಿಸಿದ. ಆದರೆ 3 ದಿನದಲ್ಲಿ ಅದು ಕುಸಿದು ಹೋಯಿತು. ಹೆಂಡತಿಯಾಗದಿದ್ದರೂ ಸರಿ, ಎಂದೆಂದಿಗೂ ಸ್ನೇಹಿತೆಯಾಗಿರ್ತೀನಿ ಅಂದಳಲ್ಲ, ಹೋಗಿ ನೋಡಿಕೊಂಡು ಬರಬೇಕೆನಿಸಿತು. ಬೆಳಗ್ಗೆ ತಿಂಡಿ ತಿಂದು ಬಂದು ಕೋಣೆಯಲ್ಲಿ ಮಲಗಿದ. ಈ ದಿನವೇ ಯಾಕೆ ಹೋಗಬಾರದು ಎನಿಸಿತು. ಹಾಗೆಯೇ ಹೊರಡುತ್ತಾ 2 ಗಂಟೆಯ ಕಾಲ ಮಲಗಿದ್ದ. ಅನಂತರ ಎದ್ದು ಕೋಣೆಗೆ ಬೀಗ ಹಾಕಿ ಕಾರನ್ನು ನಡೆಸಿಕೊಂಡು ದಾರಿಯಲ್ಲಿ ಸಿಕ್ಕಿದ ಬಂಕಿನಲ್ಲಿ ಪೆಟ್ರೋಲ್ ತುಂಬಿಸಿ ವೇಗವಾಗಿ ಹೊರಟ. ಹೊಳೆ ಬಾಗಿಲಿನಲ್ಲಿ ಕಾರು ನಿಲ್ಲಿಸಿ ತೋಟದ ಒಳಗೆ ಬಂದಾಗ 12:30 ಹೊತ್ತಾಗಿತ್ತು. ಸತ್ಯಳ ಮನೆ ಹತ್ತಿರ ಹೋದಾಗ ಸಿಹಿ ಅಡುಗೆಯ ವಾಸನೆ ಬರುತ್ತಿತ್ತು. ಒಳಗೆ ಹೋಗುತ್ತಾನೆ. ಅಂಗಳದಲ್ಲಿ ಹವನದ ಬೆಂಕಿ ಇನ್ನೂ ಕೆಂಪಾಗಿತ್ತು. ಸತ್ಯ ಒಳಕೋಣೆಯಲ್ಲಿ ಏನೋ ಮಾಡುತ್ತಾ ಮಾತನಾಡುತ್ತಿದ್ದಾಳೆ. ಮೀರಾ ಅಡುಗೆಯ ಮನೆಯಲ್ಲಿದ್ದಾಳೆ. ಹೊರಗೆ ನೆರಳಾದುದನ್ನು ಕಂಡ ಮೀರಾ ಅಡುಗೆಯ ಬಾಗಿಲಿನಿಂದ ಬಗ್ಗಿ ನೋಡಿದಳು. ಈ ದಿನ ಅವಳು ವಿಶೇಷವಾಗಿ ಅಲಂಕಾರ ಮಾಡಿಕೊಂಡಂತಿದ್ದಳು. ಮಧ್ಯಕ್ಕೆ ಬೈತಲೆ ತೆಗೆದು ಹೆರಳು ಹಾಕಿ ದಪ್ಪ ಮಲ್ಲಿಗೆಯ ದಂಡೆ ಮುಡಿದಿದ್ದಳು. ತೆಳು ನೀಲಿಯ ಬಣ್ಣದ ನೈಲಾನ್ ಸೀರೆಯುಟ್ಟು ಅದಕ್ಕೆ ತಕ್ಕ ರವಿಕೆ ತೊಟ್ಟಿದ್ದಳು. ಇವನನ್ನು ನೋಡಿದ ತಕ್ಷಣ ಅವಳು ಒಳಗೆ ಹೋದಳು. ಯಾಕೆ ಮಾತಾಡ್ತಿಲ್ಲ ಮೀರಾ? ಕೊಳದ ಹತ್ತಿರ ಹೋಗಿದೆಯೇನು ಎಂದು ಸತ್ಯ ಕೋಣೆಯಿಂದ ಕೂಗಿದಳು. ಇಲ್ಲ ನೋಡಿ, ಇವರು ಬಂದಿದ್ದಾರೆ ಮೀರಾ ಎಂದಳು. ಸತ್ಯ ಹೊರಗೆ ಬಂದು ನೋಡಿ, ಅದೃಷ್ಟ ಅಂದರೆ ಹೀಗಿರಬೇಕು ಎಂದಳು. ಶ್ರೀನಿವಾಸ ಮಾತನಾಡದೆ ಕುಳಿತುಕೊಳ್ಳುತ್ತಿದ್ದ. ಕೂತ್ಕೋಬೇಡ, ಹೋಗಿ ಕೊಳದ ಹತ್ತಿರ ಇರೋ ಬಕೆಟಿನಲ್ಲಿ ಕೈಕಾಲು ತೊಳೆದುಕೊಂಡು ಬಾ. ಅವನು ಹೋಗಿ ಕೈಕಾಲು ತೊಳೆದು ಬಂದ. ಅಷ್ಟರಲ್ಲಿ ಸತ್ಯ ಅಂಗಳದಲ್ಲಿ 3 ತಟ್ಟೆ ಹಾಕಿದ್ದಳು. ಮೀರಾ, 2 ಸಾಕು, ನಾನು ಆಮೇಲೆ ಮಾಡ್ತೀನಿ ಎನ್ನುತ್ತಿದ್ದಳು. ಒಳಗೆ ಹೋಗಿ ಮೀರಾ ಬೇಡವೆಂದರೂ ಸತ್ಯ ಅನ್ನ, ಸಾರು, ನಿಂಬೆಕಾಯಿಯ ಅನ್ನ
ಮತ್ತು ಒಲೆಯ ಮೇಲೆ ಕುದಿಯುತ್ತಿದ್ದ ಪಾಯಸದ ಪಾತ್ರೆಗಳನ್ನು ತಂದು ತಟ್ಟೆಯ ಮಧ್ಯದಲ್ಲಿ ಇಟ್ಟಳು. ಒಳಗೆ ಅರೆಯುವ ಕಲ್ಲಿನ ಮೇಲೆ ಅರೆದು ಪುಡಿ ಮಾಡಿದ ಏಲಕ್ಕಿಯನ್ನು ತಂದು ಮೀರಾ ಪಾಯಸಕ್ಕೆ ಹಾಕಿದಳು. ಸತ್ಯ ನೀರಿನ ಚೊಂಬು ಮತ್ತು ಲೋಟಗಳನ್ನು ಇಟ್ಟು ಶ್ರೀನಿವಾಸನನ್ನು ಒಂದು ತಟ್ಟೆಯ ಮುಂದೆ ಕೂರಿಸಿದಳು. ಎದುರಿನ ಒಂದರ ಮುಂದೆ ತಾನು ಕೂತು, ಬಾ ಮೀರಾ ಎಂದು ಕರೆದರೆ ಅವಳು ಸಂಕೋಚಪಟ್ಟು ಒಳಗೆ ನಿಂತಿದ್ದಳು. ಸತ್ಯ ಹೋಗಿ ರಟ್ಟೆ ಹಿಡಿದು ಕರೆತಂದು ಕೂರಿಸಬೇಕಾಯಿತು. ಅದೇನಿವತ್ತು ಪಾಯಸ? ಶ್ರೀನಿವಾಸ ಕೇಳಿದ. ನೀನು ಮೀರಾ ಜೊತೆಯಲ್ಲಿ ಊಟ ಮಾಡಲಿ ಅಂತ ಎಂದ ಸತ್ಯ ತತ್ಕ್ಷಣದಲ್ಲಿ ತನ್ನ ಮಾತನ್ನು ತಾನೇ ನುಂಗಿಕೊಂಡಳು. ಆದರೆ ಪೆಚ್ಚು ತಿಳಿಯದಂತೆ, ಒಬ್ಬ ಮಂತ್ರಿಯ ಮಗ, ಇನ್ನೊಬ್ಬಳು MLA ಮಗಳು, ಪಾಯಸ ಇಲ್ಲದೆ ರಾಗಿ ಮುದ್ದೆ ತಿಂತೀರಾ ಎಂದಳು. ಮೀರಾ ಮಾತನ್ನೇ ಆಡಲಿಲ್ಲ. ಎಡಮಂಡಿಯ ಕೆಳಕ್ಕೆ ಬರುವಂತೆ ಮುಖವನ್ನು ಬಗ್ಗಿಸಿಕೊಂಡೇ ಊಟ ಮಾಡುತ್ತಿದ್ದಳು. ತುಂಬು ಕೂದಲಿನ ಮಧ್ಯದಲ್ಲಿ ತೆಗೆದ ಸ್ಪಷ್ಟವಾದ ಬೈತಲೆ ಮತ್ತು ಅದರ ಹಿಂದೆ ಹೆರಳಿನ ಮೇಲೆ ವೃತ್ತಾಕಾರದಲ್ಲಿ ಕೂತಿದ್ದ ದಪ್ಪ ಮಲ್ಲಿಗೆಯ ದಂಡೆಗಳು ಮಾತ್ರ ಕಾಣುತ್ತಿದ್ದವು. ಅವಳು ಸರಿಯಾಗಿ ಊಟವನ್ನು ಮಾಡುತ್ತಿರಲಿಲ್ಲ. ಸತ್ಯಳೆ ಬಲವಂತ ಮಾಡಿ ಬಡಿಸಿದಾಗ ಬೇಡವೆಂದು ಗಟ್ಟಿಯಾಗಿ ಹೇಳುವುದಕ್ಕೂ ಸಂಕೋಚಪಟ್ಟುಕೊಳ್ಳುತ್ತಿದ್ದಳು. ಶ್ರೀನಿವಾಸನಿಗೆ ಸತ್ಯ ಹೇಳಿದಳು, ಮೀರಾ ನಾಳೆ ಬೆಂಗಳೂರಿಗೆ ಹೋಗ್ತಾಳೆ. ಬೇಸಿಗೆ ರಜೆ ಕಳೀತಲ್ಲ, ಅದಕ್ಕೆ ಜೊತೆಯಲ್ಲಿ ಊಟ ಮಾಡೋಣ ಅಂತ ಪಾಯಸ ಮಾಡಿದೆವು. ಯಾಕೆ ನೀನು ಸರಿಯಾಗಿ ಊಟ ಮಾಡ್ತಿಲ್ಲ? ನಿಮ್ಮಿಬ್ಬರಿಗೆ ಅಂತ ಮಾಡಿದ್ದ ಅಡುಗೆ, ಜೊತೆಗೆ ನಾನೂ ಬಂದೆ. ಏನು ಯೋಚನೆ ಮಾಡಬೇಡ, ಚಿತ್ರಾನ್ನ ಅಮುಕಿ ಅಮುಕಿ ತುಂಬಿದೆ. ಇನ್ನಿಬ್ಬರಿಗಾದರೂ ಸಾಕಾಗುತ್ತೆ. ಅಡುಗೆ ಹೇಗಿದೆ ಹೇಳು. ತುಂಬ ಚೆನ್ನಾಗಿದೆ ಮಾಡಿದೋಳು ಮೀರಾ ಎಂದು ಅವನ ಮುಖ ನೋಡಿ ನಕ್ಕಳು. ಅವನಿಗೆ ಕಸಿವಿಸಿಯಾಯಿತು. ಊಟವಾದ ಮೇಲೆ ಮೀರಾ, ಸತ್ಯ ಇಬ್ಬರೂ ಸೇರಿ ಪಾತ್ರೆಗಳನ್ನು ತೆಗೆದಿಟ್ಟು ತಟ್ಟೆ ತೊಳೆದು ನೆಲ ತೊಳೆದು ಒರೆಸಿದರು. ಮೀರಾ ಮನೆಗೆ ಹೋಗಲು ಹೊರಟಳು. ತಾನು ಬಂದದ್ದರಿಂದ ಅವಳು ಸಂಕೋಚಪಟ್ಟುಕೊಂಡು ಊಟವಾದ ತಕ್ಷಣ ಹೊರಟಿದ್ದಾಳೆಂದು ಶ್ರೀನಿವಾಸ ಅರ್ಥ ಮಾಡಿಕೊಂಡ. ಆದರೆ ಬಂದದ್ದಾಗಿದೆ ಎಂದು ಸುಮ್ಮನಾದ. ಹೊರಗೆ ಬಿಸಿಲು ಸುಡುತ್ತಿತ್ತು. ಮೀರಾ ತಾನು ಹೊರಡುವುದಾಗಿ ಸತ್ಯಳಿಗೆ ನಮಸ್ಕರಿಸಲು ಬಾಗಿದಳು. ಇದೆಲ್ಲ ಏನು ಮಾಡ್ತೀಯಾ ಎಂದು ಸತ್ಯ ಅವಳ ಭುಜ ಹಿಡಿದು ತಡೆದಳು. ಅನಂತರ ಮೀರಾ ಒಂದು ಚಿಟಿಕೆ ಹವನದ ಭಸ್ಮವನ್ನು ತೆಗೆದು ಭ್ರೂಮಧ್ಯಕ್ಕೆ ಇಟ್ಟುಕೊಂಡು ಅವನ ಕಡೆ ತಿರುಗಿ ನಮಸ್ತೆ ಎಂದು ಹೇಳಿ ಹೊರಟಳು. ಹೊರಗೆ ಕಾರಿದೆ, ಮನೆಗೆ ಮುಟ್ಟಿಸಿ ಬರಲೇ? ಶ್ರೀನಿವಾಸ ಕೇಳಿದ. ಬ್ಯಾಡಿ, ಗದ್ದೆ ಬದುನಲ್ಲಿ ಹತ್ತಿರವಾಗುತ್ತೆ ಎಂದು ಹೇಳಿ ಅವಳು ಹೊರಗೆ ಹೋದಳು. ಸ್ವಲ್ಪ ದೂರ ಕಳಿಸಿ ಬರಲು ಸತ್ಯಳು ಜೊತೆಯಲ್ಲಿ ಹೋದಳು. ಶ್ರೀನಿವಾಸ ಸುಮ್ಮನೆ ಜಂತೆಯನ್ನು ನೋಡುತ್ತಾ ಕುಳಿತಿದ್ದ. ಇಲ್ಲಿಗೆ ಬಂದೆ, ಊಟ ಮಾಡಿದೆ. ಸತ್ಯಳ ಕೈಲಿ ಏನು ಮಾತನಾಡುವುದು? ಆಡಬೇಕಾದ್ದನ್ನೆಲ್ಲ ಆಡಿಯಾಗಿದೆ. ಅಲ್ಲ, ಅವಳೇ ಆಡಿದ್ದಾಳೆ. ಇನ್ನು ಕೇಳುವುದು ಹೇಳುವುದು ಯಾವುದೂ ಉಳಿದಿಲ್ಲ. ಆದರೆ ನಾನ್ಯಾಕೆ ಬಂದೆ? ಬರಬೇಕು ಅನ್ನುವ ಆಶೆ ಯಾಕೆ ಹೀಗೆ ನೂಕಿಕೊಂಡು ಬಂತು ಎಂದು ಯೋಚಿಸುತ್ತಾ ಕುಳಿತ. 10 ನಿಮಿಷದಲ್ಲಿ ಸತ್ಯ ವಾಪಸ್ಸು ಬಂದಳು. ಹೊರಗಿನ ಬಿಸಿಲಿಗೆ ಅವಳ ಮುಖ ಬೆವೆತಿತ್ತು. ಒಳಗೆ ಬಂದು ಅವನ ಎದುರಿನ ಗೋಡೆಯ ಹತ್ತಿರ ಕೂತು ನಕ್ಕು ಹೇಳಿದಳು, ಅಂತೂ ನೀನು ಮೀರಾನ ಒಪ್ಪಿದೀಯಾ ಅಂತ ಹಾಗಾಯ್ತು. ಶ್ರೀನಿವಾಸನಿಗೆ ವಿಪರೀತ ಸಿಟ್ಟು ಬಂತು. ನೀನು ಎಗ್ಗು ತಗ್ಗಿಲ್ಲದೆ ಮಾತಾಡ್ತಿದೀಯಾ ಎಂದ. ಸಿಟ್ಟಿಗೆ ಎರಡರ್ಥ. ಮನಸ್ಸಿನೊಳಗೆ ಇರೋದ ಯಾರಾದರೂ ಬಿಡಿಸಿ ಹೇಳಿದರೂ ಸಿಟ್ಟು ಬರುತ್ತೆ, ಸುಳ್ಳು ಮಾತಾಡಿದರೂ ಸಿಟ್ಟು ಬರುತ್ತೆ. ನಂದು ಸುಳ್ಳು ನಾಲಗೆ ಅನ್ನೋದಿದ್ರೆ ಅನ್ನು. ಸ್ನೇಹಿತ ಬೈದರೆ ನಂಗೇನು ಸಿಟ್ಟಿಲ್ಲ. ಅವಳನ್ನ ಕಾರಿನಲ್ಲಿ ಕೂರಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂದೆ ಅಲ್ಲ, ಅದಕ್ಕೆ ನಾನು ಹಾಗಂದೆ. ಬರೀ ಶಿವಲ್ರಿನೋ ಅಥವಾ ಇಂಥ ಸುಕುಮಾರ ಹುಡುಗಿ ಬಿಸಿಲಲ್ಲಿ ಹೋಗ್ತಾಳಲ್ಲ ಅನ್ನೋ ಅನುಕಂಪವೋ? ಅವನ ಮುಖ ಸಿಟ್ಟಿನಿಂದ ಉರಿಯುತ್ತಿತ್ತು. ಅದನ್ನು ಅವಳು ಗಮನಿಸಿದಳು. 5 ನಿಮಿಷ ಅವಳು ಗಂಭೀರಳಾಗಿ ಕುಳಿತಿದ್ದಳು. ಅನಂತರ ನಿಧಾನವಾಗಿ ಹೇಳಿದಳು, ನಾನು ತಮಾಷೆ ಮಾಡಿದ್ದು ತಪ್ಪು ಅನಿಸುತ್ತೆ, ಕ್ಷಮಿಸು. ಅವನು ಅವಳ ಮುಖವನ್ನು ದಿಟ್ಟಿಸಿ ನೋಡಿದ. ಅವಳು ಗಂಭೀರಳಾಗಿ ಅಂತರಂಗದಿಂದ ಆ ಮಾತನ್ನು ಆಡುತ್ತಿದ್ದಳು. ಅವನಲ್ಲಿ ಹೊಸ ಆಶೆಯೊಂದು ಮಿಂಚಿತು. ಸತ್ಯ, ಹೀಗೆ ತಮಾಷೆ ಮಾಡಬೇಡ.
ಎಂದ. ಮಾಡಬಾರದಾಗಿತ್ತು. ಆದರೆ ನಾನು ಅವಳ ಕೈಲಿ ಒಂದು ಮಾತು ಆಡಿಲ್ಲ. ಎಲ್ಲ ಜವಾಬ್ದಾರಿಯೂ ನಿನ್ನದೇ. ನೀನು ನನ್ನ ಸ್ನೇಹಿತ. ನಿನಗೆ ತಕ್ಕ ಹೆಂಡತಿ ಸಿಕ್ಕಬೇಕು ಅಂತ ನನ್ನ ಆಶೆ. ನೀನು ಹೇಗೂ ಜಾತಿಭೇದ ನಂಬುಲ್ಲ ಅಂತ ಭಾಷೆ ಕೊಟ್ಟೆ. ಅದಕ್ಕೆ ಹೀಗೆ ಹೇಳಿದೆ. ನಿಮ್ಮ ತಂದೆ ತಾಯಿ ಒಪ್ಪದೇ ಇರಬಹುದು. ಇರಬಹುದೇನು, ಖಂಡಿತ ಒಪ್ಪೊಲ್ಲ. ನಿಮ್ಮ ಅಜ್ಜ ಒಪ್ಪೊಲ್ಲ. ಇವರ ವಿರೋಧ ಕಟ್ಟಿಕೊಂಡು ನೀನು ಅವಳನ್ನ ಮದುವೆಯಾಗುಲ್ಲ. ರೂಢಿ ಯಾವಾಗಲೂ ಸುಲಭದ ದಾರಿ. ಆ ದಾರಿಲೇ ಹೋಗಿ ಯಾರಾದರೂ ಮಂತ್ರಿಗಳ ಮಗಳನ್ನೋ MLA ಮಗಳನ್ನೋ ಮದುವೆಯಾಗಿ ಸುಖವಾಗಿರು. ಅವಳ ಈ ಮಾತಿನಿಂದ ಅವನ ನಿರೀಕ್ಷೆ ಮತ್ತು ಆಶೆ ತಲೆಕೆಳಗಾದುವು. ಯಾವ ಮಾತಿಗೆ ಅವಳು ತಮಾಷೆ ಮಾಡಿದ್ದು ತಪ್ಪು ಎಂದಳು ಎಂಬ ಗಲಿಬಿಲಿಯಲ್ಲಿ ಬಿದ್ದು ತಡಕಾಡಿದ. ಸತ್ಯ ಎಂದಳು, ಈ ಮದುವೆಗೆ ಬೆಟ್ಟಯ್ಯನವರು ಸುಲಭವಾಗಿ ಒಪ್ಪದೇ ಇರಬಹುದು. ಆದರೆ ತೀರಾ ಹಠ ಹಿಡಿಯೋಲ್ಲ. ಯಾಕೆಂದರೆ ಅವರು ಎಷ್ಟಾದರೂ ಕೀಳು ಜಾತಿ ಅನ್ನಿಸ್ಕೊಂಡಿರೋರು. ಆದರೆ ನಿಮ್ಮ ತಂದೆ ತಾಯಿ ಖಂಡಿತ ಒಪ್ಪಲ್ಲ. ಅವರಿಗೆ ವಿರೋಧವಾಗಿ ನೀನ್ಯಾಕೆ ನಿಲ್ಲಬೇಕು? ಪ್ರೀತಿ ಇದ್ದರೆ ಅದು ಬೇರೆ ವಿಷಯ. ಇಷ್ಟಕ್ಕೂ ನಿನಗೆ ಅವಳ ಮೇಲೆ ಪ್ರೀತಿಯೇನೂ ಇಲ್ಲ. ಪರಸ್ಪರ ತಿಳುವಳಿಕೆಯೇ ಇಲ್ಲದಿರುವಾಗ ಪ್ರೀತಿ ಹೇಗೆ ಹುಟ್ಟುತ್ತೆ? ಪ್ರೀತಿ ಇದ್ದರೂ ಜಾತಿಯ ಕಟ್ಟಳೆ ಕಿತ್ತು ಹಾಕುವುದು ಅಷ್ಟು ಸುಲಭವಲ್ಲ. ಈ ಕೊನೆಯ ವಾಕ್ಯದಿಂದ ತಾನು ಹಿಂದೆ ಅವಳಿಗೆ ಮಾಡಿದ ಅನ್ಯಾಯವನ್ನು ನಿಂದಿಸುತ್ತಿದ್ದಾಳೆಂದು ಅವನು ಅರ್ಥ ಮಾಡಿಕೊಂಡ. ಇಲ್ಲಿಂದ ಎದ್ದು ಹೊರಟು ಹೋಗಬೇಕೆನಿಸಿತು. ಆದರೆ ಎದ್ದು ಹೊರಡುವ ಶಕ್ತಿಯನ್ನೇ ಅವಳು ಕಿತ್ತುಕೊಂಡಿರುವಂತೆ ಆಗಿ ಸುಮ್ಮನೆ ಕುಳಿತಿದ್ದ. ಸತ್ಯಳು ಸುಮ್ಮನೆ ಕುಳಿತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಎದ್ದು ಒಳಗೆ ಹೋಗಿ ಕಾಫಿ ಮಾಡಿ ಅವನ ಮುಂದೆ ಒಂದು ಲೋಟ ಇಟ್ಟು ತಾನು ಇನ್ನೊಂದು ಲೋಟ ಹಿಡಿದುಕೊಂಡು ಕುಳಿತಳು. ಅವನು ಕುಡಿಯುತ್ತಿರುವಾಗ ಅವಳು, ನೀನು ಇಲ್ಲಿಗೆ ಬಂದು 8-10 ದಿನದ ಮೇಲಾಯಿತಲ್ಲವೇ? ನಿನ್ನ ಆರೋಗ್ಯ ಸ್ವಲ್ಪ ಸುಧಾರಿಸಿರುವ ಹಾಗೆ ಕಾಣುತ್ತೆ ಎಂದಳು. ಹೌದಾ? ನನಗೆ ಹಾಗನ್ನಿಸುತ್ತೆ. ಸತ್ಯ, ನಾನು ಬೀರು ಸಿಗರೇಟು ಬಿಟ್ಟುಬಿಟ್ಟೆ. ಸಿನಿಮಾಗೆ ಕೂಡ ಹೋಗಿಲ್ಲ. ಹೌದಾ ಎಂದು ಆಶ್ಚರ್ಯ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಎಂದಳು. ನೋಡು, ಮನುಷ್ಯನ ಸಂಕಲ್ಪ ಶಕ್ತಿಗಿಂತ ಯಾವುದೂ ದೊಡ್ಡದಲ್ಲ. ಅವತ್ತು ಆ ಹುಡುಗಿ ಬರಿತಾ ಇತ್ತಲ್ಲ, ಅದೇನು? ಹರಿಜನರು ಏನು ಮಾಡಬೇಕು ಅಂತ ಒಂದು ಪುಸ್ತಕ. ಅವಳ ಅಣ್ಣನ ಐಡಿಯಾ. ಐತಿಹಾಸಿಕವಾಗಿ ವಿಷಯ ಸಂಗ್ರಹಿಸಿ ಬರೆದೋಳು ನಾನು. ಅದಕ್ಕೆ ಅಂತ 3.5 ತಿಂಗಳು ಮೈಸೂರಿನಲ್ಲಿ ಹಾಸ್ಟೆಲಿನಲ್ಲಿದ್ದು ಲೈಬ್ರರಿಲಿ ಕೂತು ಓದಿ ತಯಾರು ಮಾಡಿಕೊಂಡು ಬಂದೆ. ಈಗ ಅದು ಅಚ್ಚಿಗೆ ಹೋಗಿದೆ. ಶ್ರೀನಿವಾಸ ಸಂಜೆ 5 ಗಂಟೆಯ ತನಕ ಅಲ್ಲಿಯೇ ಕೂತು ಮಾತನಾಡುತ್ತಿದ್ದ. ಅವನು ಹೊರಡುವಾಗ ಸತ್ಯ ಮಧ್ಯಾಹ್ನ ಊಟವಾಗಿ ಉಳಿದಿದ್ದ ಪಾಯಸ ಮತ್ತು ಚಿತ್ರಾನ್ನಗಳನ್ನು ಕೊಟ್ಟು ತಿನಿಸಿದಳು. ಅವನು ಅವಳೊಡನೆ ಮುಕ್ತವಾಗಿ ಹೆಚ್ಚಿನ ಆಶೆ ನಿರಾಶೆಗಳಿಲ್ಲದೆ ಮಾತನಾಡುತ್ತಿದ್ದ. ಕಾರು ಸ್ಟಾರ್ಟ್ ಮಾಡುವಾಗ ಕೇಳಿದ, ಸತ್ಯ, ನೀನು ಹೇಳಿದ್ದೇ ಕೊನೆ ಮಾತೆ? ಯಾವ ವಿಷಯದಲ್ಲಿ? ನನ್ನ ವಿಷಯದಲ್ಲಿ. ನಿನ್ನ ವಿಷಯದಲ್ಲಿ ಕೊನೆ ತೀರ್ಮಾನ ನೀನು ಮಾಡ್ಕಬೇಕು. ನಾನು ನಿನ್ನನ್ನ ಮದುವೆಯಾಗುವ ಪ್ರಶ್ನೆಯಂತೂ ಎಂದಿಗೂ ಇಲ್ಲ. ನೀನು ಮೀರಾಳನ್ನ ಆಗುವಂತ ಬರೀ ಸೂಚನೆ ಕೊಟ್ಟೆ. ಆದರೆ ಅದು ಸುಲಭವಲ್ಲ. ಸಾಧಕ ಬಾಧಕ ಯೋಚನೆ ಮಾಡು. ನಿನ್ನಿಷ್ಟ ಬಂದ ಹಾಗೆ ಮಾಡು. ನನಗೊಂದು ಅನುಮಾನ ಬರ್ತಿದೆ, ಹೇಳಲಾ? ಏನು? ನಿನಗೆ ಆ ಮೋಹನದಾಸನ ಮೇಲೆ ಮನಸ್ಸಾಗಿದೆ. ಶ್ರೀನಿವಾಸ, ಬೇಕಾದ್ರೆ ನಿನ್ನ ಕೈ ಹಿಡಿದು ಹೇಳ್ತೀನಿ, ಅದು ಸುಳ್ಳು. ನಾನು ಕಾಲೇಜಿನಲ್ಲಿ ಓದ್ತಿದ್ದಾಗ ಸರಿಯಾಗಿ ಓದೋ ಶಕ್ತಿ ಇಲ್ಲದೋರಿಗೆ ನೋಟ್ಸ್ ಗೀಟ್ಸ್ ಕೊಟ್ಟು ಸಹಾಯ ಮಾಡ್ತಿರಲಿಲ್ಲವೇ? ಹಾಗೆ ಮೋಹನದಾಸನಿಗೆ ಪುಸ್ತಕ ಬರೆದು ಕೊಟ್ಟಿದ್ದೀನಿ. ಅವರ ಜಾತಿಯ ಸ್ಥಿತಿಗತಿ ನನಗೆ ನಿಜವಾಗಿ ಹೆಚ್ಚು ಗೊತ್ತಿರಲಿಲ್ಲ. ಅವನಿಂದ ಗೊತ್ತಾಗ್ತಿದೆ. ಇದನ್ನ ಬಿಟ್ಟು ಇನ್ನೇನೂ ಇಲ್ಲ. ಒಂದು ಪಕ್ಷ ಏನಾದರೂ ಇದ್ದರೆ ನಿನಗೆ ಹೊಟ್ಟೆ ಕಿಚ್ಚೇನು? ಅವನು ಮಾತನಾಡಲಿಲ್ಲ. ಯಂತ್ರವನ್ನು ಸ್ಟಾರ್ಟ್ ಮಾಡಿದ. ಅವಳೇ ಹೇಳಿದಳು, ಇಲ್ಲದ ಸಂಶಯ ಇಟ್ಟುಕೊಂಡು ನರಳಬೇಡ. ನನಗೆ ಮದುವೆಯ ವಿಚಾರವೇ ಇಲ್ಲ.